ಲೀಲಾಜಾಲನ್ಯಾಸಕ್ಕೆ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಮಗೆಲ್ಲ ತಿಳಿದಂಗೆ ಉತ್ಸಾಹದ ಕುರಿತಾಗಿ ಸರ್ ಅವರು ಮಾತಾಡ್ತಾ ಇದ್ದರು. ಅದರ ಎರಡನೇ ಭಾಗಕ್ಕೆ ನಾವೆಲ್ಲ ಇವತ್ತು ಸೇರಿಕೊಂಡಿದ್ದೇವೆ. ಉತ್ಸಾಹದ ಮೊದಲನೆಯ ಕಂತಿನಲ್ಲಿ ಅದರ ಉತ್ಸಾಹ ಅಂದ್ರೇನು ಆ ಕುರಿತಾಗಿ, ಆಮೇಲೆ ಅದನ್ನು ಭೌತಶಾಸ್ತ್ರದ ಚಲನೆಗೆ ಹೋಲಿಸಿ ಮಾತಾಡಿದರು. ನಕಾರಾತ್ಮಕ ಉತ್ಸಾಹ, ಸಕಾರಾತ್ಮಕ ಉತ್ಸಾಹ, ಅದರಲ್ಲಿ ಉತ್ಪಾದಕತೆ ಹಾಗೂ ಅನುತ್ಪಾದಕ ಉತ್ಸಾಹದ ಕುರಿತಾಗಿ ವರ್ಗೀಕರಣ ಕೂಡ ಮಾಡಿದರು. ಸಾಕಷ್ಟು ಆಳವಾದ ಚರ್ಚೆ ಹಿಂದಿನ ಭಾಗದಲ್ಲಿ ನಡೆದಿತ್ತು. ಹಾಗೆ ಇವತ್ತಿನ ಭಾಗದಲ್ಲಿ ಸತತ ಸಮೋತ್ಸಾಹವನ್ನು ಸಾಧಿಸುವ ಬಗೆ ಹೇಗೆ, ಅಂದರೆ ಉತ್ಸಾಹದ ಏರಿಳಿತವನ್ನು ನಿಯಂತ್ರಿಸುವ ಕುರಿತಾಗಿ ಮಾತಾಡಲಿಕ್ಕಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಬಂದಂತಹ ಸಕಾಲದಲ್ಲಿ ಬಂದಂತಹ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಸರ್ ಅವರಿಗೂ ಸ್ವಾಗತವನ್ನು ಕೋರ್ತಾ ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಕಳೆದ ಬಾರಿ ಪೀಠಿಕೆಯಾಗಿ ಉತ್ಸಾಹದ ಮೂಲಾಂಶಗಳನ್ನು ಕುರಿತು ನಾನು ಚರ್ಚೆ ಮಾಡಿದೆ. ಆವಾಗ ಒಂದು ಸರಳ ಸೂಚನೆಯನ್ನು ನೀಡಿದೆ. ನಮ್ಮೆಲ್ಲರಿಗೂ ಉತ್ಸಾಹ ತಳೆದುಕೊಳ್ಳುವ ವಿಧಾನ ಗೊತ್ತಿದೆ. ನಮಗೆ ಇಷ್ಟವಾದ ಆಲೋಚನೆಯನ್ನು ಮಾಡಿದರೆ, ನಮಗೆ ಇಷ್ಟವಾದ ಕೆಲಸ ಮಾಡಿದರೆ, ಬೇಡ ಅದು ಯಾವುದು ಬೇಡ, ನಮಗೆ ಇಷ್ಟವಾದವರನ್ನು ಜ್ಞಾಪಿಸಿಕೊಂಡರೆ ಉತ್ಸಾಹ ಬರುತ್ತೆ. ಆದ್ದರಿಂದ ಉತ್ಸಾಹದ ಗಳಿಕೆ ಏನು ಕಷ್ಟ ಇಲ್ಲ. ಆದರೆ ಗಳಿಸಿದ್ದು ಹೆಚ್ಚಲ್ಲ, ಅದು ಅಪವ್ಯಯವಾಗದ ಹಾಗೆ ಬಳಸುವುದು ಸಮಸ್ಯೆ. ಯಾಕೆ ಈ ಸಮಸ್ಯೆ ಅನ್ನುವಂಥದ್ದನ್ನ ಇವತ್ತು ನಾನು ನಿಮ್ಮ ಮುಂದೆ ಚರ್ಚೆ ಮಾಡ್ತೇನೆ. ನಾನು ಈ ನಿನ್ನೆಯ ಮುಕ್ತಾಯದಲ್ಲಿ ಉತ್ಸಾಹ ಹೊರಗಿನಿಂದ ಬರ್ಬೋದು ಅಥವಾ ಒಳಗಿನಿಂದ ಬರ್ಬೋದು ಅಂತ ಹೇಳ್ತಾ, ಒಳಗಿನಿಂದ ಬರೋದು ಸ್ವಲ್ಪ ಹೆಚ್ಚು ಪವಿತ್ರವಾದದ್ದು. ಯಾಕೆ ಅಂದ್ರೆ ಹೊರಗಿನಿಂದ ಬರುವಂಥದ್ದು ಪರಾವಲಂಬನೆಯದು ಅನ್ನುವಂಥದ್ದನ್ನ ನಿನ್ನೆ ಚರ್ಚೆ ಮಾಡಿದ್ದೆ. ಈಗ ಅದರ ಮುಂದುವರಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ಈಗ ನಾನು ಕೆಲಸ ಮಾಡಬಲ್ಲೆ ಅನ್ನುವುದು ಉತ್ಸಾಹ ಕೊಡುತ್ತೆ. ನಾನು ಈ ಕೆಲಸ ಮಾಡಲೇಬೇಕು, ಕಲಿಯಲೇಬೇಕು ಅನ್ನುವಂಥದ್ದು ಉತ್ಸಾಹ ತಂದ್ಕೊಡುತ್ತೆ ಅಂತ ಹೇಳಿದೆ. ನಾನು ಎಲ್ಲ ಕೆಲಸಗಳು ನಮ್ಗೆ ಉತ್ಸಾಹ ತಂದ್ಕೊಡೋದಿಲ್ಲ. ಈ ಅಂಶ ಇದ್ರೆ ಮಾತ್ರ ನಾನು ಈ ಕೆಲಸ ಮಾಡಬಲ್ಲೆ ಅಂತ ಆದ್ರೆ ಖುಷಿಯಾಗಿ ಮಾಡ್ತೀನಿ. ನಾನು ಬದುಕಿದ್ದಕ್ಕೆ ನಾನು ಇದೀನಿ ಅಂತ ಎಲ್ರಿಗೂ ತೋರಿಸ್ಕೊಳ್ಳೋಕೆ ಒಂದು ಅವಕಾಶ ಅಂತ ನಾನು ಕೆಲಸ ಮಾಡಬಲ್ಲೆ ಎನ್ನುವಾಗ ಉತ್ಸಾಹ ಮಾಡ್ತೀನಿ. ಎರಡನೇದು, ಈ ಕೆಲಸ ಮಾಡಕ್ ಬರಲ್ಲ, ಆದ್ರೆ ಇದನ್ನು ಕಲ್ತ್ಕೊಂಡ್ರೆ ನಂಗೆ ಜೀವಮಾನ ಪರ್ಯಂತ ಉಪಯೋಗ ಆಗುತ್ತೆ ಅಂತ ಅನ್ಸಿದಾಗ ಆಗ ನಾನು ಆ ಕೆಲಸ ಮಾಡ್ತೀನಿ. ಆದ್ದರಿಂದ ಕೆಲಸದ ಪ್ರೀತಿ ಉಂಟಾಗುವಂಥದ್ದು ಕೆಲಸದಿಂದ ಆಗುವ ಫಲ ಅಲ್ದಲೇನೆ, ಕೆಲಸವನ್ನು ನಾನು ಮಾಡಬಲ್ಲೆ ಎನ್ನುವ ನನ್ನೊಳಗಿನ ಸಂಗತಿ, ಕೆಲಸವನ್ನು ನಾನು ಮಾಡಲೇಬೇಕಾಗಿದೆ ಎನ್ನುವಂತಹ ಒಂದು ಹುಮ್ಮಸ್ಸು ಇದೆಯಲ್ಲ, ಅದು ಏನಾಗುತ್ತೆ, ಕೆಲಸವನ್ನ ಮಾಡಲು ಪ್ರೇರಣೆಯಾಗುತ್ತೆ. ಆ ಪ್ರೀತಿ ಅನ್ನೋದು ಕೂಡ ಈ ಎರಡು ಕಾರಣಗಳಿಂದಲೇ ಬರುವಂಥದ್ದು ಅನ್ನೋದನ್ನ ನಾನು ಹೇಳಿದೆ. ಇನ್ನೊಂದು ಅಂಶ ಈಗ ತಗೊಳ್ಳೋಣ. ಒಬ್ಬ ಕಳ್ಳ ಇದ್ದಾನೆ, ಅವನಿಗೆ ನಾನು ಕಳ್ಳತನ ಮಾಡಬಲ್ಲೆ ಅಂತ ಅನ್ಸಿದೆ. ಅವನು ಎಲ್ಲರ ಕಣ್ ತಪ್ಪಿಸು ನಾನು ಕದೀತೀನಿ ಅಂತ. ಕದಿಯೋದು ಕಲ್ತ್ಕೊಂಡ್ಬಿಟ್ರೆ ಸಂಪಾದನೆ ಮಾಡೋಗೋದಿಲ್ಲ ಅಂತ ಕೆಲಸ ಮಾಡಲೇಬೇಕು. ಇದನ್ನ ಕಲ್ತ್ಕೊಂಡ್ಬಿಟ್ರೆ ನಂಗೆ ಹೇಗೂ ಕೆಲಸ ಸಿಕ್ಕಲ್ಲ, ನಂಗೆ ಬೇರೆ ಕೆಲಸ ಏನು ಬರೋಲ್ಲ, ಅದರಿಂದ ನಾನು ಜೀವನ ಮಾಡ್ಬೇಕಾದ್ರೆ ಕಲ್ತನೇ ಒಳ್ಳೇದು ಅಂತ ಅವ್ನು ತೀರ್ಮಾನ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ. ಅದರಿಂದ ಅವನಿಗೆ ಮಾಡಬಲ್ಲೆ ಅನ್ನೋದಿದೆ, ಮಾಡಲೇಬೇಕು ಅಂತಿದೆ, ಕಳ್ತನದ ಪ್ರೀತಿ ಇದೆ, ಯಾಕಂದ್ರೆ ನಾನು ಜಯಿಸ್ತೀನಿ ಅನ್ನೋ ಧೈರ್ಯ ಇದೆಯಲ್ಲ. ಆದರೆ ಆಗ ಅವನು ಚೆನ್ನಾಗೇ ಕಳ್ತನ ಮಾಡ್ತಾನೆ. ಪ್ರಶ್ನೆ ಏನಾಗುತ್ತೆ ಅಂತಂದ್ರೆ, ಆ ಕಳ್ತನದ ಪರಿಣಾಮ ಯಾವತ್ತೋ ಒಂದ್ ದಿವಸ ಅವನನ್ನ ಕೆಳ ಎಳೆಯೋ ಅಪಾಯ ಇದೆ. ಆದ್ದರಿಂದ ಒಂದು ಕೆಲಸವನ್ನ ನಾನು ಉತ್ಸಾಹದ ಸೆಲೆಯಾಗಿಸಿಕೊಳ್ಳುವ ಮುಂಚೆ ತುಂಬಾ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಏನಪ್ಪಾ ಅಂತಂದ್ರೆ ಅದರಲ್ಲಿ 3 ಅಂಶ ಆಲೋಚನೆ ಮಾಡಬೇಕಾಗಿದೆ. ಒಂದು, ಈ ಕ್ರಿಯಾಶುದ್ಧಿ ಆಯ್ತು, ನಾನು ಕ್ರಿಯೆ ಮಾಡಬಲ್ಲೆ,
ಮಾಡೋದು ಕಲ್ತ್ಕೊಂಡ್ರೆ ನಂಗೆ ಅನುಕೂಲ ಅನ್ನೋದು ಕ್ರಿಯಾಶುದ್ಧಿ ಆಯ್ತು. ಭಾವಶುದ್ಧಿ ಅಂತ ಇದೆ. ಆ ಭಾವಶುದ್ಧಿ ಏನು ಅಂತಂದ್ರೆ, ನಾನು ಈ ಕೆಲಸ ಮಾಡಿದ್ದರಿಂದ ನನಗೆ ಆಗಲಿ ಬೇರೆಯವ್ರಿಗಾಗ್ಲಿ ಯಾವ ಕೆಡುಕು ಆಗುವುದಿಲ್ಲ ಅನ್ನುವ ಎಚ್ಚರ ಭಾವಶುದ್ಧಿ. ಅದನ್ನ ಭಾವಶುದ್ಧಿ ಅಂತ ಕರೀತಾರೆ. ಆದ್ದರಿಂದ ಕ್ರಿಯಾಶುದ್ಧಿ ಏನು ಆಯ್ತು, ಭಾವಶುದ್ಧಿ ಆಗಿಲ್ಲ. ಅದೇನಾರು ಆಗ್ಲಿ, ನಾನು ಕ್ರಿಯಾಶುದ್ಧಿ ಇದೆ ಅದನ್ನ ಮಾಡ್ತೀನಿ ಅಂತ. ಇನ್ನೂ ಒಂದಿದೆ ಇಚ್ಛಾಶುದ್ಧಿ ಅಂತ. ಇಚ್ಛಾಶುದ್ಧಿ ಅಂದ್ರೆ ನಾನು ಇದರ ಸಲುವಾಗಿ ಏನು ಬೇಕಾದ್ರೂ ತ್ಯಾಗ ಮಾಡ್ತೀನಿ, ಈ ಕೆಲಸ ಮಾಡ್ತೀನಿ ಅಂತ ಅನ್ನೋ ಛಲ ಇದೆಯಲ್ಲ, ಅದು ಇಚ್ಛಾಶುದ್ಧಿ ಅಂತ ಕರೀತಾರೆ. ಆದ್ದರಿಂದ ಉತ್ಸಾಹ ಬರ್ಬೇಕಾದ್ರೆ, ಉತ್ಸಾಹ ತಂದ್ಕೊಳ್ಳೋ ಕಲೆ ನಾವು ಯಾವ್ದೋ ಒಂದು ಕೆಲಸದಲ್ಲಿ ಕಂಡ್ಕೊಂಡ್ಬಿಟ್ರೆ ಸಾಕಾಗೋದಿಲ್ಲ. 3 ಅಂಶ ಬೇಕಾಗುತ್ತೆ: ಭಾವಶುದ್ಧಿ, ಕ್ರಿಯಾಶುದ್ಧಿ, ಇಚ್ಛಾಶುದ್ಧಿ ಅಂತ. ಈ 3 ಇದ್ದಾಗ ತಗೊಂಡ್ರೆ ಉತ್ಸಾಹ ಎಂದೂ ಅಪವ್ಯಯ ಆಗೋದಿಲ್ಲ. ಅಥವಾ ನಾವು ಇದ್ಯಾವುದೋ ಗಮನಿಸದೆ, ಏನೋ ನಂಗೇನ್ ಖುಷಿ ಬೇಕು ತಾನೆ, ಖುಷಿ ಸಿನಿಮಾ ನೋಡ್ತೀನಪ್ಪ, ಖುಷಿಗೆ ಇಸ್ಪೀಟ್ ಆಟ ಆಡ್ತೀನಪ್ಪ ಅಂತ ನಾನು ಆಡಿದ್ರೆ ಖುಷಿ ಏನೋ ಬಂತು, ಕೆಲಸನೂ ಮಾಡಿದ್ರಿ, ಉತ್ಸಾಹನೂ ಬಂತು. ಆದರೆ ಆ ಶುದ್ಧಿಗಳಿಲ್ಲದೆ ಇರೋದ್ರಿಂದ, ಭಾವಶುದ್ಧಿ ಇಲ್ಲದೆ ಇರೋದ್ರಿಂದ, ನಾನು ಸಂಪಾದನೆ ಮಾಡಿದ್ದಕ್ಕೆ 4 ಜನ ಕಣ್ಣೀರ್ ಹಾಕ್ತಾರೆ ಅನ್ನೋಂಥ ಯೋಚನೆ ಇಲ್ಲದೆ ಇರೋದ್ರಿಂದ, ಆಲೋಚನೆ ಮಾಡಿ, ಆ ಉತ್ಸಾಹ ದುರ್ವ್ಯಯ ಆಗತ್ತೆ. ಈಗ ಅನೇಕರು ಗಂಡ ಹೆಂಡತಿನ ಪ್ರೀತಿಸ್ತಾರೆ, ಅದ್ರಲ್ಲೇನು ವಿಶೇಷ ಏನಿಲ್ಲ. ಅವ್ರ ಹೆಂಡತಿನ ಅವ್ರು ಪ್ರೀತಿಸೋದು, ಅವ್ರ ಗಂಡನ ಪ್ರೀತಿಸೋದು ಸರಿ. ಅದನ್ನ ನೀವು ಫೇಸ್ಬುಕ್ ಅಲ್ಲಿ ಹಾಕ್ತೀರಾ ಅಂತ ಇಟ್ಕೊಳ್ಳಿ, ವಿತ್ ಫೋಟೋ ಅಥವಾ ವಿತ್ ಕೊಟೇಶನ್ಸ್ ಎಲ್ಲ ಹಾಕ್ತೀರಾ ಅಂತ ಇಟ್ಕೊಳ್ಳಿ. ನಿಮ್ಮ ಸುಖವನ್ನೇನೋ ನೀವು ಸಂಭ್ರಮಿಸಿದಿರಿ. ಹೆಂಡತಿ ಬಿಟ್ಟೋರು, ಹೆಂಡತಿ ಸತ್ತೋರು, ಹೆಣ್ಣೆ ಸಿಕ್ಕದೆ ಇದ್ದೋರು, ಎಷ್ಟು ಜನರ ನೋವಿಗೆ ನಾವು ಕಾರಣ ಆಗ್ತೀವಿ ಅನ್ನೋವಂಥದ್ದನ್ನು ಆಲೋಚನೆ ಮಾಡ್ಬೇಕಾಗುತ್ತೆ. ನನ್ನ ದೃಷ್ಟಿಯಿಂದ ಭಾವಶುದ್ಧಿ ಇದೆ, ಬೇರೆಯವ್ರ ದೃಷ್ಟಿನ ನೋಡ್ಬೇಕಲ್ಲ, ಭಾವಶುದ್ಧಿ ಇಲ್ಲ ಅಲ್ಲಿ. ಇಚ್ಛಾಶುದ್ಧಿ, ನನ್ನ ಸ್ನೇಹಿತರೆಲ್ಲ ಸಂತೋಷ ಪಡ್ತಾರೆ. ನಮ್ಮ ಸ್ನೇಹಿತರು ಎಷ್ಟು ಜನ ಇದ್ದಾರೆ, ನಮ್ಮ ಸ್ನೇಹಿತರು ಅಲ್ಲೇ ಇರೋರು ಎಷ್ಟು ಜನ ಇದ್ದಾರೆ, ಯೋಚನೆ ಮಾಡಿ. ಹಾಗಾಗಿ ಭಾವಶುದ್ಧಿಯನ್ನು ಮಾಡುವುದರ ಜೊತೆಗೆ ಈ ಕ್ರಿಯಾಶುದ್ಧಿ ಮತ್ತೆ ಇಚ್ಛಾಶುದ್ಧಿನೂ ಇರಬೇಕಾಗುತ್ತೆ. ಆಗ ನಮ್ಮ ಉತ್ಸಾಹ ಸದ್ವಿನಿಯೋಗ ಆಗುತ್ತೆ. ಇದನ್ನ ನಾವು ನೋಡ್ಕೋತಾ ಇಲ್ಲ, ಇದು ಗಮನಿಸಬೇಕಾದದ್ದು. ಯಾವ ಕ್ರಿಯೆನೇ ಮಾಡಿದ್ರೆ ಒಬ್ಬ ನಮ್ ತುಂಬಾ ಪ್ರೀತಿ ಪಾತ್ರ ಜ್ಞಾಪಿಸ್ಕೊಂಡ್ರೆ ಬರುತ್ತೆ, ಅಂಥದ್ರಲ್ಲಿ ಪಡ್ಕೊಳ್ಳದೆ, ಸಾತ್ವಿಕ ವಿಧಾನದಲ್ಲಿ ಪಡ್ಕೊಳ್ದಲೇನೆ ಈ ರೀತಿ ರಾಜಸ ವಿಧಾನದಲ್ಲಿ ಪಡ್ಕೊಂಡ್ಬಿಟ್ರೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ನಾನು ಹೇಳಕ್ಕೆ ಹೊರಟಂಥ ಮಾತು. ಆದ್ದರಿಂದ ಕೃಷ್ಣ ಎಲ್ಲಿವರೆಗೆ ಹೋಗ್ತಾನೆ ಭಗವದ್ಗೀತೆಯಲ್ಲಿ ಅಂತಂದ್ರೆ, ಹೇಳ್ತಾನೆ ಸಹಜಂ ಕರ್ಮ ಕೌಂತೆಯ. ಮನುಷ್ಯ ಹುಟ್ಟಿದವನ್ಗೆ, ಊಟ ಮಾಡಿದವನ್ಗೆ ಏನಾದ್ರು ಕೆಲಸ ಮಾಡದೆ ಸುಮ್ಮನೆ ಮಲ್ಗಿರಕ್ ಆಗಲ್ಲ. ರೋಗ ಬಂದ್ರೆ ಒಂದು ಮಲ್ಗಿರ್ತೀವಿ. ಸ್ವಲ್ಪ ಆರೋಗ್ಯವಾಗಿದ್ದವರು ಹಾಗೆ ಮಲ್ಗಿರಕ್ ಆಗಲ್ಲ, ಸೋಮಾರಿಯಾಗಿ ಬಹಳ ದಿವಸ ಇರಕ್ ಆಗಲ್ಲ. ಸಹಜಂ ಕರ್ಮ ಕೌಂತೆಯ, ಕೆಲಸ ಮಾಡ್ಲೇಬೇಕಾಗತ್ತೆ, ಮಾಡೋದು ಸಹಜ. ಆ ಸಹಜವಾದ ಕೆಲಸ ಮಾಡುವಾಗ ಏನಾಗುತ್ತೆ, ಉತ್ಸಾಹ ತಾನಾಗೆ ಬರುತ್ತೆ. ಯಾಕಂದ್ರೆ ಕೆಲಸ ಮಾಡ್ತೀನಿ ಅಂದ್ರೆ ಉತ್ಸಾಹ ಬರಲೇಬೇಕಲ್ಲ, ಅದು ಕ್ರಿಯಾಶಕ್ತಿ ಇದೆಯಲ್ಲ. ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನತ್ಯಜೇತ್ ಅಂತ ಹೇಳ್ತಾನೆ. ದೋಷವಾದರೂ ಸರಿ, ಕೆಲಸ ಮಾಡದೇ ಇರೋಕ್ಕಿಂತ ದೋಷ ತಪ್ಪು ಮಾಡೋದು ವಾಸಿ. ನಾನು ಬಿದ್ದುಬಿಡ್ತೀನಿ ಅಂತ ಹೆದರ್ಕೊಂಡು ಕೂತೇ ಇದ್ರೆ ಅನಾರೋಗ್ಯ ಆಗುತ್ತೆ. ನಡಿಬೇಕು, ಬೀಳಬೇಕು, ಎದ್ದೇಳ್ಬೇಕು, ಅದೊಂದೇ ದಾರಿ ಇರೋವಂಥದ್ದು. ಅದಕ್ಕೋಸ್ಕರ ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನತ್ಯಜೇತ್ ಸರ್ವಾರಂಭ ಹಿ ದೋಷೇಣ. ಇದು ತುಂಬಾ ಮುಖ್ಯವಾದ್ದು. ಎಲ್ಲ ಕೆಲಸದಲ್ಲೂ ಏನೋ ಒಂಚೂರು ದೋಷ ಇದ್ದೇ ಇರುತ್ತೆ. ಭಾವಶುದ್ಧಿಲೋ, ಕ್ರಿಯಾಶುದ್ಧಿಲೋ ಅಥವಾ ಇಚ್ಛಾಶುದ್ಧಿಲೋ, 3ರಲ್ಲಿ ಯಾವುದೋ ಒಂದರಲ್ಲಿ ದೋಷ ಇದ್ದೇ ಇರುತ್ತೆ. ಸರ್ವಾರಂಭ ಹಿ ದೋಷೇಣ. ಅದರಿಂದ ಏನ್ ಮಾಡ್ಬೇಕು, ಆ ದೋಷಕ್ಕೆ ಹೆದರ್ಕೊಂಡು ಸುಮ್ಮನಿರಬಾರ್ದು. ಸರ್ವಾರಂಭ ಹಿ ದೋಷೇಣ ಅಂತ ಹೇಳ್ತಾನಲ್ಲ ಕೃಷ್ಣ, ಅದು ತುಂಬಾ ಗಮನಿಸಬೇಕಾದಂಥ ಸಂಗತಿ ಅನ್ನೋದನ್ನ ನಿಮ್ಮ ಗಮನಕ್ಕೆ ತರೋದಕ್ಕೆ ಪ್ರಯತ್ನ ಪಡ್ತೇನೆ. ಆದ್ದರಿಂದ ದೋಷಕ್ಕೆ ಹೆದರ್ಕೊಂಡು ಕೊಳೆ ಆಗ್ಬಿಡುತ್ತೆ ಅಂತ ಬಟ್ಟೆ ಹಾಕೊಳ್ದೆ ಬೆತ್ತಲೆ ಇರಕ್ಕಾಗತ್ತೆಯಾ? ಹಾಗೆ ಕೆಲಸ ಮಾಡಬೇಕು, ಉತ್ಸಾಹ ತಂದ್ಕೋಬೇಕು, ಸಾಧ್ಯವಾದಷ್ಟು ಭಾವಶುದ್ಧಿಗೆ ಮತ್ತೆ ಕ್ರಿಯಾಶುದ್ಧಿ ಆದ್ಮೇಲೂ ನಾನು ಕೆಲಸ ಮಾಡ್ತೀನಿ ಅಂತ ಉತ್ಸಾಹ ಬಂದ್ಮೇಲೆ ಇಚ್ಛಾಶುದ್ಧಿ ಪ್ರಯತ್ನ ಪಡಬೇಕು. ರಾವಣನ ಸತ್ತೋದಾಗ ಮುಂದಕ್ಕೆ ರಾಜ್ಯ ಯಾರು ಆಳ್ಬೇಕು ಅನ್ನೋ ಪ್ರಶ್ನೆ ಬಂದಾಗ
ರಾಮನಿಗಿದ್ದ ಭಾವಶುದ್ಧಿ ಎಂಥದು ಅಂದ್ರೆ, ನಾನು ಈ ರಾಜ್ಯ ನಾನು ಹೇಳಿದವರು ಆಳ್ಬೇಕು ಅನ್ನುವಂಥ ನಾನುವನ್ನ ಬೆರೆಸಲಿಲ್ಲ, ಅಥವಾ ಯಾರಿಗೆ ರಾಜ್ಯ ವಹಿಸ್ಕೊಟ್ನೋ ಅವನ ತಮ್ಮನಿಗೆ ವಹಿಸ್ಕೊಟ್ನಲ್ಲ ಅವನಿಂದ ಏನೂ ಪ್ರತಿಯಾಗಿ ಕೇಳಲಿಲ್ಲ, ನಾನು ಯುದ್ಧದಲ್ಲಿ ಲಾಸ್ ಆಗಿದೆ ಎಲ್ಲ ತೀರ್ಸು ಅಂತ ಹೇಳಲಿಲ್ಲ. ಕೊನೆಗೆ ಅವನು ಹೇಳಿದ ಉಪದೇಶ ಕೂಡ ಏನು ಅಂದ್ರೆ, ನೀನು ಮನಸ್ಸೋ ಇಚ್ಛೆ ಆಳ್ವಿಕೆ ಮಾಡಬೇಡಪ್ಪ, ಭಾವಶುದ್ಧಿಯಲ್ಲಿ ಬಾಳು ಅಂತ ರಾಮ ಅವನಿಗೆ ಕೊಟ್ಟ ಒಂದೇ ಸಂದೇಶ, ಭಾವಶುದ್ಧಿಯಲ್ಲಿ ಬಾಳು ಅಂತ. ಹಾಗಾಗಿ ಉತ್ಸಾಹ ತೆಗೆದುಕೊಳ್ಳುವ ಮುಂಚೆ ಭಾವಶುದ್ಧಿಯಲ್ಲಿ ಬಾಳಬೇಕು ಅಂತನ್ನುವಂಥದ್ದು ತುಂಬಾ ಗಮನಾರ್ಹವಾದ್ದು ಅಂತ ನಿಮ್ಮ ಮುಂದೆ ಸಾದರ ಪಡಿಸ್ತಾ ಇದ್ದೀನಿ. ಇದು ರಾಮಾಯಣ ಕಾಲದಲ್ಲಿ ಪ್ರಸ್ತಾಪ ಆಗಿರುವಂತ ವಿಷಯ, ಅಂದ್ರೆ ಆದಿ ಕಾವ್ಯದಿಂದಲೂ ಪ್ರಸ್ತಾಪ ಆಗಿದೆ, ನಾವು ಅದನ್ನು ಉಪೇಕ್ಷೆ ಮಾಡ್ಕೋತಾನೆ ಬಂದಿದ್ವಿ. ಇರ್ಲಿ ಬಿಡಿ. ಈಗ ಇನ್ನೊಂದು ಪ್ರಶ್ನೆಗೆ ನಾನು ಮುಂದಕ್ಕೆ ಹೊರಡ್ತಾ ಇದ್ದೀನಿ. ಆಂತರಿಕವಾದ, ಇನ್ನು ಬಾಹಿಕ್ ನಾನು ಹೋಗೇ ಇಲ್ಲ, ಆಂತರಿಕವಾದದ್ದನ್ನೇ ಇನ್ನು ಹೇಳ್ತಾ ಇದ್ದೀನಿ. ಆ ಒಂದು ಬುದ್ಧನ ಉಪದೇಶವನ್ನು ಅನೇಕರು ನನ್ನನ್ನು ಕೇಳಿದ್ದಾರೆ, ಅಥವಾ ತಮಗೂ ಅನ್ಸಿರ್ಬಹುದು, ಅನೇಕರು ಕೇಳಿರೋದ್ರಿಂದ ನನ್ನ ಪ್ರಶ್ನೆಗಳಿಂದ ಏನಾಗುತ್ತೆ ಅಂದ್ರೆ ಜನಗಳ ನಾಡಿ ಮಿಡ್ತಾ ಗೊತ್ತಾಗುತ್ತೆ. ನನ್ನನ್ನು ಅನೇಕರು ಕೇಳಿದ್ದಾರೆ, ಬುದ್ಧ ಏನೋ ಹೇಳ್ಬಿಟ್ಟ ಆಸೆಯ ದುಃಖಕ್ಕೆ ಕಾರಣ ಅಂತ, ಆಸೆ ಅನ್ನೋ ಇನ್ಸೆಂಟಿವ್ ಇಲ್ಲೇ ಇದ್ರೆ ಕೆಲಸ ಎಲ್ಲಿ ಮಾಡಕ್ಕಾಗತ್ತೆ? ಕೆಲಸ ಮಾಡ್ಬೇಕಾದ್ರೆ ಆಸೆ ಅನ್ನೋ ಇನ್ಸೆಂಟಿವ್ ಬೇಕೇ ಬೇಕು. ಅದನ್ನೇ ಬುದ್ಧ ಬುಡಕ್ಕೆ ಏಟ್ ಹಾಕ್ಬಿಟ್ಟಿದ್ರಿಂದ ಮರ ಎಲ್ಲಿ ಉಳಿಯುತ್ತೆ? ಬುಡನ್ ಕತ್ತರಿಸ್ಬಿಟ್ರೆ ಮರ ಉರುಳು ಹೋಗುತ್ತೆ ಅಂತ ಕೆಲವರು ಪ್ರಶ್ನೆ ಕೇಳಿದ್ರೆ, ಆಸೆ ಇಲ್ಲದೇನೆ ನಾವು ಕೆಲಸ ಮಾಡಕ್ ಸಾಧ್ಯವೇ? ನಮ್ಮೆಲ್ಲಾ ಕೆಲಸದ ಹಿಂದೆನೂ ಆಸೆ ಇದೆ, ನಾವು ಬದುಕಿರ್ಬೇಕು ಅನ್ನೋದೇ ಒಂದು ಆಸೆ ಅಂತ. ಆದರೆ ಬುದ್ಧ ಹೇಳಿದ್ದು ಬದುಕಿರುವ ಆಸೆ ಅಲ್ಲ, ಅವನು ಹೇಳಿದ್ದು ಬಾಹ್ಯ ಪ್ರಪಂಚವನ್ನು ನೋಡಿದಾಗ ಆಗುವ ಪ್ರಚೋದನೆಯ ಆಸೆ ಬೇಡ ಅಂತ ಹೇಳಿದ. ನಾವು ಮಾತಿನ ಜಾಣತನದಲ್ಲಿ ನಾನೇನಾದ್ರು ಕೆಲಸ ಮಾಡ್ತೇನೆ ಅಂದ್ರೆ ಅವ್ನಿಗೆ ಏನೋ ಒಂದು ಆಸೆ ಇದೆ ಅಂತ ನಾನು ಆಸೆ ಸೇರಿಸ್ಬಿಟ್ಟು ಕಲ್ಪಿಸ್ಕೊಂಡ್ಬಿಡ್ಬೋದು. ಆದ್ರೆ ದಿನ ಬೆಳಗಾಗೆ ಉಜ್ಕೋತಿರಲ್ಲ, ಅದರಿಂದ ಏನ್ ಲಾಭ ಆಗತ್ತಾ? ಎಲ್ಲ ಭೇಷ್ ಅಂತಾರ, ಆದ್ರೂ ಉಜ್ಕೋತೀವಿ ನಾವು. ಆಸೆ ಇಲ್ಲದೆ ಮಾಡಿದ ಕೆಲಸ ಅಲ್ವಾ ಅದು? ನಿಧಾನಕ್ಕೆ ಯೋಚನೆ ಮಾಡಿ, ಬೆಳಗ್ಗೆಯಿಂದ ಸಾಯಂಕಾಲದ ತನಕ ನಾವು ಮಾಡಿರೋ ಕೆಲಸ ಪಟ್ಟಿ ಮಾಡಿ ಅದರಲ್ಲಿ ಆಸೆಯಿಂದ ಮಾಡಿರೋದು ಕಡಿಮೆನೆ. ಆದರೆ ಅದ್ರ ಜೊತೆ ಬಂದು ಸೇರ್ಕೊಂಡು ಆಸೆಯಿಂದ ಬೇರೆ ಮಾಡಿರುವಂತ ಕೆಲಸಗಳು ಬಂದು ಸೇರ್ಕೊಂಡ್ಬಿಡುತ್ತೆ. ಇದು ತುಂಬಾ ಎಚ್ಚರಿಕೆಯಿಂದ ಇರಬೇಕಾದದ್ದು. ಯಾಕೆಂದ್ರೆ ಆಸೆ ಇಲ್ಲದೆ ಮಾಡಿದ ಕೆಲಸಗಳ ತರಹನೇ ಕಂಡುಬಿಡುತ್ತೆ. ಈಗ ನನಗೆ ಇವತ್ತು ಪಕೋಡ ತಿನ್ಬೇಕು ಅಂತ ಅನ್ಸ್ಬಿಟ್ಟಿದೆ. ಒಂದ್ ತಿಂದ್ರೆ ಏನಾಗುತ್ತೆ? ನನ್ನ ಸಂಪಾದನೆ ಇದೆ, ನನ್ನ ಹತ್ರ ದುಡ್ಡಿದೆ, ತಿಂದ್ರೆ ಏನ್ ತಪ್ಪು? ಅದರಿಂದ ನಾನು ಮನಸ್ಸಿನ ನೆಮ್ಮದಿಗೋಸ್ಕರ ಪಕೋಡ ತಿಂತೀನಿ ಅಂತ ಒಂದ್ ಜಾಗ ಬಿಟ್ಟು ಅಂತ ಇಟ್ಕೊಳ್ಳೋಣ. ಪಕೋಡ ತಿನ್ನಕ್ ಹೋದಾಗ ಮಸಾಲೆ ದೋಸೆನು ತಿಂದ್ರೆ ಏನ್ ತಪ್ಪು? ಹೀಗೆ ಮಂಗಗಳ ಉಪವಾಸದ ತರ ಅದಾಗತ್ತೆ. ಆದ್ದರಿಂದ ಜ್ಞಾಪಕ ಇಟ್ಕೊಳ್ಳಿ, ಆಶೆಯೇ ದುಃಖಕ್ಕೆ ಕಾರಣ ಅಂತ ಬುದ್ಧ ಹೇಳಿದಾಗ ನಮಗೂ ಗೊತ್ತು. ಆಸೆ ಇಲ್ಲದ ಕೆಲಸ ಮಾಡಿದೀವಿ, ಆಸೆಯ ಕೆಲಸಗಳು ಅನಿವಾರ್ಯವಲ್ಲ, ಅದನ್ನೇ ಬೇರೆ ವರ್ಗೀಕರಣ ಮಾಡಿದೀವಿ, ಕಾಮ್ಯ ಕರ್ಮ ಅಂತ ಕರೆದಿದ್ದೀವಿ ನಾವು ಅದನ್ನ. ಆ ಕಾಮ್ಯ ಕರ್ಮವನ್ನ ಕಡಿಮೆ ಮಾಡ್ಕೋಬೇಕು ಅಂತ ನಮ್ಗೆಲ್ಲ ಗೊತ್ತು. ಆದ್ರೂ ನಮ್ಮ ಮನಸ್ಸಿದೆಯಲ್ಲ, ತುಂಟ ಮನಸ್ಸಿದೆಯಲ್ಲ, ಅದೇನ್ ಮಾಡ್ಬಿಡುತ್ತೆ? ಕನ್ಫ್ಯೂಸ್ ಮಾಡುತ್ತೆ. ಇಟ್ ಕೆನಾಟ್ ಕಾಂಟ್ರಡಿಕ್ಟ್, ಇಟ್ ಸ್ಟಾರ್ಟ್ಸ್ ಕನ್ಫ್ಯೂಸಿಂಗ್. ಏನ್ ಹೇಳುತ್ತೆ ಅಂದ್ರೆ ಎಲ್ಲವನ್ನು ಆಶೆಯ ಭಾಷೆಯಲ್ಲಿ ಹೇಳ್ಬಿಡುತ್ತೆ. ಅವಾಗ ನಮ್ಗೆ ಏನ್ ಅನ್ಸುತ್ತೆ, ಹೌದು ಭಾಷೆಯಲ್ಲಿ ಹೇಗೆ ಮಾಡಕ್ಕಾಗತ್ತೆ ಅಂತ. ಇರ್ಲಿ ಬಿಡಿ. ಆದ್ದರಿಂದ ಈಗ ಆ ಪ್ರಶ್ನೆಗೆ ನಾನು ಉತ್ತರ ನಿಮ್ ಮುಂದೆ ಚರ್ಚೆ ಮಾಡ್ತಾ ಇದ್ದೀನಿ. ಅದು ತಮಗೂ ಪ್ರಸಕ್ತ ಅಂತ ಭಾವಿಸ್ಕೊಂಡಿದ್ದೀನಿ. ಗೊತ್ತಿಲ್ಲ ನನಗೆ, ಆಶೆ ನಿಜವಾಗಿ ಶಕ್ತಿ ತಂದ್ಕೊಡುತ್ತೆ. ನನಗೆ ಉತ್ಸಾಹ ಬೇಕಾನೆ. ನೀನ್ ಕರ್ತವ್ಯ ಮಾಡಿದ್ರೆ ಉತ್ಸಾಹ ಬರೋಲ್ಲ, ಆಸೆ ಪಟ್ಟರೆ ಉತ್ಸಾಹ ಬರುತ್ತೆ. ಅಂಗಡಿಗೆ ಹೋಗಿ ಬೇಜಾರ್ನವನು ಅಂತ ಕೂತಿರ್ತೀನಿ, ಆದ್ರೆ ಇವತ್ತು ನಿಮ್ಗೆ ಬಿಸಿಬೇಳೆ ಬಾತ್ ಮಾಡ್ಬೇಕು ಅಂತಿದ್ದೀನಿ, ಉಪ್ಪು ಮುಗಿದೋಗಿದೆ, ತಗೊಂಬನ್ನಿ ಅಂದ್ರೆ ನೀವು ಮೊದ್ಲಿದ್ದು ಹೋಗ್ತೀನಿ. ನಂಗೆ ಬಿಸಿಬೇಳೆ ಬಾತ್ ಒಂದು ಇಷ್ಟ, ಅದಕ್ಕೋಸ್ಕರ. ಆದ್ದರಿಂದ ಆಸೆ ಅವಾಗ ತನಕ ಇದು ಸೋಮಾರ್ತನ ಹೋಗಿಸ್ತಲ್ಲ, ಉತ್ಸಾಹ ಬಂತಲ್ಲ. ಹೇಗೆ ಬಂತು ಉತ್ಸಾಹ? ಆಸೆಯಿಂದ ಬಂತು. ಆದ್ದರಿಂದ ಆಸೆಯಿಂದ ಉತ್ಸಾಹ, ಆ ಉತ್ಸಾಹದ ಆಕರಗಳಲ್ಲಿ ನನಗೆ ಹೇಗೆ ಮುಂಚೆ ಹೇಳಿದ್ನಲ್ಲ, ನಾನು ಮಾಡಬಲ್ಲೆ, ನಾನು ಮಾಡಲೇಬೇಕು ಅಂತಿರುತ್ತಲ್ಲ, ಈ ಆಸೆ ಉಪಾಯವಾಗಿ ಯಾವ ಕಡೆಗೆ ಹೋಗಿ ಸೇರ್ಕೊಂಡ್ಬಿಡುತ್ತೆ ಅಂದ್ರೆ ಇದು ನಾನು ಮಾಡಲೇಬೇಕಾದ ಕೆಲಸ ಅನ್ನೋ ಕಡೆಗೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಅವಾಗ ಏನನ್ಸುತ್ತೆ, ಓಹೋ ಇದು ನಾನು ಮಾಡಲೇಬೇಕಾದ್ದು ಅಂತ ಇದು. ಹಾಗಾಗಿ ಆಸೆ ಅನ್ನುವಂಥದ್ದು ಇದೆಯಲ್ಲ, ಅದು ಶಕ್ತಿಯ ಆಕರ. ಶಕ್ತಿಯ ಆಕರ ಆದ್ಮೇಲೆ ಅದನ್ನ ಯಾಕೆ ದ್ವೇಷಿಸ್ಬೇಕು? ಒಂದ್ ಆಸೆ ಪಡೋದಪ್ಪ, ಅವಾಗ ಶಕ್ತಿ ಬರುತ್ತೆ, ಮುಗಿಯುತ್ತೆ. ಇನ್ನೊಂದು ಆಸೆ ಪಡೋದು,
ಇದನ್ನ ನನ್ನ ವೃದ್ಧ ಗೆಳೆಯರೊಬ್ರು ಹೇಳಿದ್ರು. ನಿಮ್ ವಿಧಾನಗಳೆಲ್ಲ ಯಾಕೆ ಬೇಕು, ಸಂಯಮ ಅದೆಲ್ಲ ಯಾಕೆ ಬೇಕು? ಒಂದು ಆಸೆ ಮುಗಿದು ಹೋಗಲಿ ಬಿಡಿ, ಇನ್ನೊಂದು ಆಸೆ ಬೆಳೆಸ್ಕೊಂಡ್ರಾಯ್ತು, ಅನಂತ ಆಸೆಗಳಿವೆ ಹೇಗೂನು ಅಂತ. ಅವ್ರು ಹೇಳಿದ್ರಲ್ಲಿ ಏನ್ ತೊಂದರೆ ಇದೆ ಹೇಳಿ, ನೀವೇ ಆಲೋಚನೆ ಮಾಡಿ. ಹಾಗೂ ಇರ್ಬೋದಲ್ವೇ? ಆದರೆ ಆ ಆಶಯ ಪ್ರಜ್ಞೆಯಲ್ಲಿ ನಾನ್ ಯಾರು, ಜೀವನ ಏನು ಅನ್ನೋ ಪ್ರಜ್ಞೆ ಮರ್ತೋಗ್ಬಿಟ್ಟು ನಮ್ಮ ಶಕ್ತಿ ಎಲ್ಲವೂ ಕೂಡ ಆಶಯ ಪೂರೈಕೆಗೆ ವ್ಯಯ ಆಗುತ್ತೆ. ಅದಕ್ಕೆ ಕನ್ನಡದಲ್ಲಿ ಒಂದು ಗಾದೆ ಇದೆ, ಅರಗಾಲದಲ್ಲಿ ಬರಗಾಲದಲ್ಲಿ ನನ್ನ ಹೆಂಡತಿ ಮಕ್ಕಳನ್ನ ನಾನೇ ಸಾಕಿದೆ ಅಂತ. ಇನ್ಯಾರು ಸಾಕ್ಬೇಕು? ಇನ್ನುಳಿದವ್ರನ್ನೆಲ್ಲ ಯಾರು ಸಾಕಿದ್ದಾರೆ? ಅವ್ರವ್ರ ಹೆಂಡತಿ ಮಕ್ಳಿದಾರಲ್ವಾ? ಹಾಗೆ ಏನೇ ನನ್ಗೆ ಬೇಕಾದ ಬಡತನ ಬಂತು, ಏನೋ ಕಷ್ಟ ಬಂತು, ನನ್ನ ಆಸೆ ನಾನು ಪೂರೈಸ್ಕೊಂಡೆ ಅಂತಂದ್ರೆ ಯಾರು ಬೇಷ್ ಅಂತಾರೆ? ಯಾರು ಅನ್ನೋದಿಲ್ಲ. ಆದ್ದರಿಂದ ಮನುಷ್ಯನ ಬದುಕಿರುವುದು ಆಶೆಗೆ ಸೀಮಿತಗೊಳ್ಳುತ್ತೆ. ಬದುಕು ಅನ್ನೋದು, ಆಸೆ ಅನ್ನೋದು ಸೆರೆಮನೆ. ನೋಡಿ, ಸುತ್ತ ಪ್ರಕೃತಿಯಲ್ಲಿ 1000 ಸಂಗತಿಗಳು ಸಂತೋಷ ಪಡುವಂಥದ್ದಿದೆ. ನನಗೆ ಆ ಗುಲಾಬಿ ಹೂ ನೋಡ್ತಿದ್ದ ಹಾಗೆ ನನಗೆ ಆಸೆ ಆಯ್ತು ಅಂದ್ರೆ ಆ ಗುಲಾಬಿ ಹೂ ಶಕ್ತಿನೂ ಕೊಡುತ್ತೆ, ಪ್ರಪಂಚನೇ ಮರೆಸ್ಬಿಡುತ್ತೆ, ವೈರಾಗ್ಯನೂ ತಂದು ಕೊಡುತ್ತೆ. ಮನುಷ್ಯನ ಅಗತ್ಯವಾದ ಆಸೆ ವೈರಾಗ್ಯ ಮತ್ತು ಮನುಷ್ಯನಿಗೆ ಅಗತ್ಯವಾದಂತಹ ವೈರಾಗ್ಯ ಮತ್ತು ಶಕ್ತಿ ಎರಡನ್ನೂ ಆಸೆ ತಂದು ಕೊಡುತ್ತೆ. ಆದ್ರೂ ಆಸೆ ಕೆಟ್ಟದ್ದು. ಯಾಕೆಂದ್ರೆ ಈಗ 1000 ಮಕ್ಕಳು ಪಾಠ ಕಲ್ತ್ಕೊಳ್ಳೋರು ಇರುವಾಗ ಒಬ್ಬನ ಮಗು ಒಂದೇ ಹುಡುಗನಿಗೆ ಬೆನ್ ತಟ್ಟಿದ್ರೆ ಏನಾಗುತ್ತೆ ಹೇಳಿ? 999 ಹುಡುಗರಿಗೆ ಅನ್ಯಾಯ ಮಾಡಿದಾಗುತ್ತೆ. ಹಾಗಾಗಿ ಪ್ರಕೃತಿಯನ್ನ ಅನಂತವಾಗಿ ಆನಂದಿಸಬೇಕೇ ಹೊರತು ಶಾಂತವಾಗಿ ಇದೊಂದಿದ್ರೆ ಸಾಕಪ್ಪ ನಂಗೆ, ಬೇರೆದೇನು ಬೇಡ ಅಂದ್ರೆ ಅರ್ಥ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಮೋಘಾಶ, ನನ್ನ ಆಸೆಗಳೆಲ್ಲ ಚಿಕ್ಕದು. ಮೋಘ ಕರ್ಮಾಣಿ, ನಾನು ಕೆಲಸ ಮಾಡೋದು ಆಸೆಗೋಸ್ಕರ, ನನ್ನ ಕರ್ಮವನ್ನು ಚಿಕ್ಕದಾಯ್ತು. ಮೋಘ ಜ್ಞಾನಂ, ನನ್ನ ತಿಳುವಳಿಕೆನೂ ಕಮ್ಮಿ ಆಯ್ತು. ವಿಚೇತಸ, ನನ್ನ ಸಾಮರ್ಥ್ಯ ಹೊರಟೋಯ್ತು. ಆಗ ಏನಾಗುತ್ತೆ ಅಂದ್ರೆ, ಅಷ್ಟು ದೊಡ್ಡ ಪ್ರಕೃತಿಗೆ ನನ್ನ 1000 ಮಕ್ಕಳಿದ್ದಾಗ ಒಂದು ಮಗುವನ್ನ ಇವನು ಪ್ರೀತಿಸಿ 999 ಮಕ್ಕಳನ್ನ ಬಿಡ್ತಾನಲ್ಲ ಅಂತ, ಅವಾಗ ಏನಾಗುತ್ತೆ? ಪ್ರಕೃತಿ ಅಂದ್ರೆ ಆಸುರೀಂ ರಾಕ್ಷಸೀಂ ಚೈವ ಪ್ರಕೃತಿ ಮೋಹಿನೀಂ, ಮೋಹದಿಂದ ಕುರುಡು ಮಾಡ್ಬಿಡ್ತಾ ಇದೆ ಪ್ರಕೃತಿ, ಹುಷಾರಾಗಿರಿ ಅಂತ ಹೇಳ್ತಾನೆ ಕೃಷ್ಣ. ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಅನ್ನೋ ಮುಂದಿನ ಶ್ಲೋಕದಲ್ಲೇ ಹೇಳ್ತಾನೆ. ಏನಂತ ಹೇಳ್ತಾನೆ? ಮಹಾತ್ಮಾನಸ್ತು ಮಾಂ ಪಾರ್ಥ, ಮಹಾತ್ಮರಾದವರು ದೈವೀ ಪ್ರಕೃತಿ ಆಶ್ರಿತ. ಒಂದು ಗುಲಾಬಿ ಹೂವೇನು, ಪ್ರಪಂಚದಲ್ಲಿ 1000 ಸಂಗತಿಗಳು ನಾನು ಸಂತೋಷ ಪಡುವಂತ ತಾಕತ್ತಿರುವಂಥದ್ದು 1000 ಸಂತೋಷಗಳಿದೆ. ನಾನು ಎಲ್ಲಾ ಸಂತೋಷವನ್ನು ಬಿಟ್ಬಿಟ್ಟು ಒಂದು ಸಂತೋಷದಿಂದ ಹೋಗ್ತಾ ಇದ್ದೀನಲ್ಲ ಅಂತ ಒಂದು ಎಚ್ಚರವನ್ನ ನಮ್ ತಂದ್ಕೊಂಡ್ರೆ ಆವಾಗ ಒಂದ್ರ ಮೇಲೆ ಕುರುಡ ವ್ಯಾಮೋಹ ಕಡಿಮೆ ಆಗುತ್ತೆ. ಒಂದು ಕನ್ನಡದ ಗಾದೆ ಇದೆ, ಸಂತೆ ಸೂಳೆ ನೆಚ್ಕೊಂಡು ಮನೆ ಹೆಂಡ್ತಿನ ಬಿಟ್ರು ಅಂತ. ಈ ಆಶೆ ಇದೆಯಲ್ಲ, ಅದು ಸಂತೆ ಸೂಳೆ. ಆಕೆನೂ ಆ ಸೂಳೆ ಸುಖದಲ್ಲಿ ನಂಗೆ ಎಲ್ಲ ಮರೆಯುತ್ತೆ, ಪ್ರಪಂಚ ಎಲ್ಲ ಮರೆಯುತ್ತೆ. ಎಷ್ಟೊತ್ತು ಮರೆಯುತ್ತೆ? ಅದು ಸಂತೆ. ಆಕೆ ವ್ಯಭಿಚಾರಿಣಿ. ಆದ್ದರಿಂದ ನಮ್ಮ ಉತ್ಸಾಹವನ್ನ ನಾವು ಹೇಗ್ ಮಾಡ್ಬೇಕು? ಅದಕ್ಕೆ ನಮ್ದು ಮುಂದಿನ ಟಾಪಿಕ್ ಇದೆ ವ್ಯಭಿಚಾರ ಅಂತ. ಅದಕ್ಕೆ ಅವಾಗ ಬಂದಾಗ ವಿವರಿಸ್ತೀನಿ ಅದನ್ನ. ಈಗ ಅಲ್ಲಿ ಇದನ್ನ ಎಲ್ಲಿಗೆ ಬಿಡ್ತೀನಿ. ಅಂತೂ ಆಶೆ ಅನ್ನೋದು ಉತ್ಸಾಹದಾಯಕ, ಆದರೆ ಅಪಾಯಕಾರಿ. ಕರ್ತವ್ಯ ಪ್ರಜ್ಞೆಯಿಂದ ಆಗುವಂತಹ ಉತ್ಸಾಹಕ್ಕೂ ಆಶೆಯಿಂದ ಆಗುವ ಉತ್ಸಾಹಕ್ಕೂ ಅಜಗಜಾಂತರವಿದೆ. ಆಶೆ ಎನ್ನುವ ಸಾಮಾನ್ಯ ಪದ ಮಾತ್ರ ಇರುವಂಥದ್ದು. ಎರಡನೇದು, ನನ್ನೊಳಗೆ ಉಂಟಾಗುವಂತ ಇನ್ನೊಂದು ಉತ್ಸಾಹಕ್ಕೆ ಬರ್ತೇನೆ. ಮೊದಲು ನಾನು ಮಾಡಲೇಬೇಕು ಅನ್ನೋದು ಕರ್ತವ್ಯದ್ದು ಹೇಳಿದೆ, ಆಮೇಲೆ ಆಶೆದ್ ಹೇಳಿದೆ. ಈಗ ಮುಂದಿಂದ ಹೇಳ್ತೀನಿ. ಏನಪ್ಪಾ ಅಂದ್ರೆ ದ್ವೇಷ. ನನಗೆ ಯಾರ ಮೇಲಾದ್ರು ದ್ವೇಷ ಆಗ್ಬಿಟ್ರೆ ನನ್ನ ಮನಸ್ಸು ಶಾಂತವಾಗಿರೋದೇ ಇಲ್ಲ. ಅವ್ನಿಗೆ ಹ್ಯಾಕ್ ಬುದ್ಧಿ ಕಳಿಸ್ಲಿ, ಅವ್ನಿಗೆ ಹ್ಯಾಕ್ ಕನ್ವಿನ್ಸ್ ಮಾಡ್ಲಿ ಅವ್ನು ಮಾಡ್ತಿರೋ ತಪ್ಪು ಅಂತ ಮನಸ್ಸು ಕುದಿಯುತ್ತೆ. ಅದು ಕುದಿಬೇಕಾದ್ರೂ ಶಕ್ತಿ ಬೇಕಲ್ಲ. ಬೈಲ, ಹೊಡಿಲ, ಅಥವಾ ಇನ್ಯಾರಿಗಾರು ದೂರ ಹೇಳಲ್ಲ, ಅವ್ನ ಫ್ರೆಂಡ್ಸ್ ಹತ್ರ ಎಲ್ಲ ಚಾಡಿ ಹೇಳಲ್ಲ, ನೋಡಿ ಒಂದು ಸವಾಸಕ್ಕೆ ಹೋಗ್ಬೇಡಿ ಅಂತ. ಅವ್ನು ಹ್ಯಾಕ್ ತಿದ್ಲಿ ನಾನು ಅಂತ ಬ್ಯಾಸತ್ತೆ. ಹೀಗಾಗಿ ಆಶೆಯಿಂದ ಬರುವ ಉತ್ಸಾಹಕ್ಕೂ ದ್ವೇಷದಿಂದ ಬರುವ ಉತ್ಸಾಹಕ್ಕೂ ಏನೇನೂ ಕಮ್ಮಿ ಇಲ್ಲ. ಈ ಎರಡೂ ಕೂಡ ಇನ್ಸ್ಟೆಂಟ್ ಎನರ್ಜಿ ಇದ್ದಾಗ ಇನ್ಸ್ಟೆಂಟ್ ಎಂಥೂಸಿಯಾಸಮ್. ಎನಿಥಿಂಗ್ ಇನ್ಸ್ಟೆಂಟ್ ಇಸ್ ಡೇಂಜರಸ್. ಇಟ್ ಹ್ಯಾಸ್ ಟು ಗ್ರಾಜುಯಲಿ ಕಮ್. ಅದಕ್ಕೆ ಪುರಂದರದಾಸರು ಏನ್ ಹೇಳಿದ್ರು, ಲಕ್ಷ್ಮಿಗೆ ಏನ್ ಹೇಳಿದ್ರು? ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ್ತ ಬಾ, ಒಟ್ಟಿಗೆ ಬರಬೇಡ ಅಂತ ಹೇಳಿದ್ರು. ಸೊ ಹಾಗಾಗಿ ಉತ್ಸಾಹ ತೆಗೆದುಕೊಳ್ಳುವ ಸಂಭ್ರಮದಲ್ಲಿ ನಾವು ಭಾವಶುದ್ಧಿಯನ್ನು ನೋಡೋದಿಲ್ಲ ಅನ್ನೋದಕ್ಕೆ ಇವೆರಡು. ಇದು ಭಾವಶುದ್ಧಿ ಇಲ್ಲದೆ ಇರೋದು.
ಯಾವುದು? ಆಸೆ, ದ್ವೇಷ. ದ್ವೇಷದ ಸಲುವಾಗಿ ನಾನು ಬದುಕಿರೋದೇ ಆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಅಂತ ಅಂತ ಬದುಕ್ತಿರೋರು ಎಷ್ಟೋ ಜನ ಇದ್ದಾರೆ. ಯಶವಂತ ಚಿತ್ತಾಲರು ಒಂದು ಕಥೆ ಬರೆದಿದ್ರು. ಆ ಕಥೆಯಲ್ಲಿ ಏನಾಗುತ್ತೆ ಅಂದ್ರೆ, ಅವರು ದಾಯಾದಿ ಕಲಹದಲ್ಲಿ ಆಕೆ ಪದ್ದಕ್ಕ ಅಂತ ಇರ್ತಾಳೆ ಅಂತ ಕಾಣುತ್ತೆ, ಹೆಸರು ನಂಗೆ ಮರ್ತು ಹೋಗಿದೆ. ಪದ್ದಕ್ಕ ಅಂತ ಇಟ್ಕೊಳ್ಳೋಣ, ಯಾರು ನಂಗೆ ಹೆಸರು ಮುಖ್ಯ ಅಲ್ಲ. ಆಕೆ ಗಂಡನನ್ನ ಅವ್ರ ಅಣ್ಣ ತಮ್ಮಂದ್ರ ಪೈಕಿ ಯಾರೋ ಕೊಂದು ಹಾಕ್ಬಿಟ್ಟಿರ್ತಾರೆ. ಅವರು ಏನ್ ಮಾಡ್ತಾರೆ ಅಂದ್ರೆ, ಈಕೆ ವಿಧವೆ, ಅವಳು ಅಸಹಾಯಕಳು, ಒಂದು ಮಗು ಇದೆ, ಹೇಗೆ ಬದುಕ್ಬೇಕು, ಇವ್ಳಿಗೇನು ಕೊಡೋದು ಇಲ್ಲ, ಆಸ್ತಿಲಿ ಏನು ಕೊಡೋದಿಲ್ಲ ಅವರು. ಆಗ ಆ ಪದ್ದಕ್ಕನ್ಗೆ ದ್ವೇಷ ಬರುತ್ತೆ. ನನ್ನನ್ನ ನಿರ್ನಾಮ ಮಾಡಕ್ ಹೊರಟಿದ್ದೀರಾ, ನನ್ನ ಆಸ್ತಿ ಕಿತ್ಕೊಂಡು ನಾನು ಬದುಕಿ ನಿಮ್ಮಿಂದ 3 ಕಾಸು ನಿಸ್ಕೊಳ್ದಲ್ಲೇ ನಾನು ಬದುಕ್ತೀನಿ ಅಂತ ಚೆನ್ನಾಗಿ ಬದುಕ್ತಾಳೆ. ಹಠ ಮಾಡಿ ಬಡತನದಲ್ಲೇ ಬದುಕ್ತಾಳೆ, ಯಾರನ್ನೂ ಕೇಳೋದಿಲ್ಲ, ಕೈ ಚಾಚೋದಿಲ್ಲ. ಪಾಡಿದರೆ ಎನ್ನೊಡೆಯನ ಪಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ, ಒಡೆಯಗೆ ಒಡಲನ್ನು ತೋರುತ್ತಾ ಎಣ್ಣೆಯ ಬಡತನ ಭಿನ್ನಹ ಮಾಡುವೆ ಅಂತ ಪುರಂದ್ರದಾಸರು ಹೇಳಿದ್ರಲ್ಲ, ಹಂಗಿರ್ತಾಳ ಅವಳು, ಯಾರನ್ನೂ ಕೇಳೋದಿಲ್ಲ. ಆ ದ್ವೇಷದ ಮೇಲೇನೆ ಅವಳು ಬದುಕಿರ್ತಾಳೆ. ಅಂದ್ರೆ ದ್ವೇಷ ಎಂಥ ಶಕ್ತಿ ಕೊಡುತ್ತೆ ಅನ್ನಕ್ಕೆ. ಮಗನ್ನ ಓದಿಸ್ತಾಳೆ, ಓದಿಸಿದ್ಮೇಲೆ ಅವನ್ನ ಕೆಲ್ಸಕ್ಕೋಸ್ಕರ ಅವ್ನು ಬೊಂಬಾಯಿಗೆ ಹೋಗ್ತಾನೆ, ಕೆಲ್ಸಕ್ಕೆ ಸೇರ್ಕೋತಾನೆ. ಆ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಇವನಿಗೆ ಸಂಬಳದ ತನ್ನ ದುಡ್ಡು ತಂದು ಕೊಡ್ತಾನೆ, ಅಮ್ಮ ಮಗ ಚೆನ್ನಾಗಿರ್ತಾರೆ. ಅವಳು ಸೇಡಿನಿಂದಲೇ ಅವಳು ಸೇಡ್ ತೀರ್ಸ್ಕೊಂಡು ಗೆದ್ಲು ಅಂತ ಅನ್ಸತ್ತೆ ಕತೆ ಓದ್ತಾ ಇರುವಾಗ. ಕೊನೆಗೆ ಅವಳಿಗೆ ಗೊತ್ತಾಗತ್ತೆ, ಅವಳು ಮಗ ಕೆಲಸ ಮಾಡ್ತಿರೋದು ಯಾರು ಇವಳಿಗೆ ಮೋಸ ಮಾಡಿದ್ರು ಅವರು ಮಾಡಿರುವಂತ ಕಂಪನಿಯಲ್ಲಿ ಅಂತ ಗೊತ್ತಾಗ್ಬಿಡುತ್ತೆ. ಆಗ ನಾನು ಇಷ್ಟು ಮಾಡಿದ್ದು ಎಲ್ಲ ವ್ಯರ್ಥವಾಯ್ತು ಅಂತ ಆಕೆ ಕುದಿದು ಸಂಕಟ ಪಡ್ತಾಳೆ. ಇದನ್ನ ನಾನು ಈ ಕಥೆ ಯಾಕೆ ಹೇಳಿದೆ ಅಂತಂದ್ರೆ, ಆರಂಭದಲ್ಲಿ ಆಶೆ ದ್ವೇಷಗಳು ಶಕ್ತಿ ಕೊಡುತ್ತೆ, ಖುಷಿ ಕೊಡುತ್ತೆ, ಕೆಲಸ ಮಾಡಿಸುತ್ತೆ. ಅರ್ಧ ದಾರಿಯಲ್ಲಿ ನಡು ನೀರಿನಲ್ಲಿ ಕೈ ಬಿಡುತ್ತವೆ. ಆ ದೃಷ್ಟಿಯಿಂದ ನಾವು ಕರ್ತವ್ಯ ಹಾಗಲ್ಲ. ಕರ್ತವ್ಯದಲ್ಲಿ ಸೋತ್ರು ಸೋತ ನನ್ನ ಕರ್ತವ್ಯನಾರು ನಾ ಮಾಡಿದ್ದೀನಿ ಅನ್ನೋ ಸಂತೃಪ್ತಿ ಇರುತ್ತೆ. ಸೋತರೂ ಸಂತೃಪ್ತಿ ಇರುವಂತಹ ಕೆಲಸ ಮಾಡ್ಬೇಕೇ ಹೊರತು ಗೆಲ್ತೀನಿ ಅನ್ನೋ ಭ್ರಮೆಯಲ್ಲಿ ಹೋಗಿ ಆಮೇಲೆ ಮಧ್ಯದಲ್ಲಿ ಕೈ ಬಿಟ್ರೆ ಏನ್ ಮಾಡ್ಬೇಕು? ಕನ್ನಡದಲ್ಲಿ ಇನ್ನೂ ಒಂದು ಗಾದೆ ಇದೆ, ಕಲ್ತಿದ್ ಬಿಡೆ ಕಲಕೇತಿ ಅಂದ್ರೆ ಕಲಹಕೇತಿ, ಜಗಳ ಗಂಟಿ ಅಂತ. ಕಲ್ತಿದ್ ಬಿಡೆ ಕಲಕೇತಿ ಅಂದ್ರೆ ನಡುಗಾಲದಲ್ಲಿ ಬಿಟ್ಟು ಹುಡಿ ಮಣ್ಣು ಹುಯ್ಕೊಳ್ಳೆ ಅಂತ ಹೇಳಿಲ್ಲಂತವಳು. ಮಧ್ಯದಲ್ಲಿ ಕೈ ಬಿಟ್ಟು ಬಿಟ್ರೆ ಏನಾಗತ್ತೆ ಹೇಳಿ? ನಡುಗಾಲದಲ್ಲಿ ಕೈ ಬಿಟ್ಬಿಟ್ರೆ ಏನಾಗತ್ತೆ ಹೇಳಿ? ಹಿಂದಕ್ಕೂ ಹೋಗಕ್ಕಾಗಲ್ಲ, ಮುಂದಕ್ಕೂ ಬರಕ್ಕಾಗಲ್ಲ. ಹಾಗಾಗಿ ಈ ಆಶೆ ದ್ವೇಷಗಳು ನಡುಗಾಲದಲ್ಲಿ ಕೈ ಬಿಡುವಂತಹವು. ಆದ್ದರಿಂದ ನನ್ನೊಳಗೆ ಹುಟ್ಟುವ ಉತ್ಸಾಹ ತಂದು ಕೊಡುವ, ಅತ್ಯಂತ ಆತ್ಮೀಯರಂತೆ ತೋರುವ 2 ವೈರಿಗಳ ಬಗ್ಗೆ ನಾನು ಹೇಳಿದೆ. ಅದು ಉತ್ಸಾಹ ತಂದುಕೊಡುತ್ತೆ, ಆದರೆ ವೈರಿ. 3ನೇದು ಆಕ್ರೋಶ, ಕೋಪ. ದ್ವೇಷದ ಇನ್ನೊಂದು ರೂಪ ಅಷ್ಟೇ ಅದು, ಕೋಪ. ಅದು ಅಷ್ಟೇ. ಮುಂಚೆ ಖುಷಿ ಕೊಡುತ್ತೆ, ಶಕ್ತಿ ಕೊಡುತ್ತೆ ನಮ್ಗೆ. ಆ ಕುದುರೆ ಮೇಲೆ ಕೂತಿರ್ತೀವಿ, ಕುದುರೆ ಕೆಡವತ್ತೆ ಅಂತ ನಮಗ್ ಗೊತ್ತಿಲ್ಲ. ಆದ್ರೆ ಗಮನಿಸಿ, ಆಸೆ, ದ್ವೇಷ, ಆಕ್ರೋಶಗಳು ಕೆಡವುವ ಕುದುರೆಗಳು. ಆ ಕುದುರೆ ಸವಾರಿ ಚೆನ್ನಾಗಿದ್ರು ಯಾವ ಹಂತದಲ್ಲಿ ಅದು ನಮ್ಮನ್ನ ಕೈ ಬಿಡುತ್ತೆ ಅಂತ ನಮ್ಗೆ ಅರಿವಿಗೇ ಬರೋದಿಲ್ಲ. ಇದು ಗಮನಿಸಬೇಕಾದಂಥದ್ದು. ಮುಂದಿಂದು ಏನಪ್ಪಾ ಅಂತಂದ್ರೆ ಗಳಿಕೆ. ನಾನು ಚೆನ್ನಾಗಿ ಸಂಪಾದನೆ ಮಾಡಿ ಖುಷಿ ಪಡ್ತೀನಿ, ನಾನು ಸಂಪಾದನೆ ಮಾಡ್ತೀನಿ, ನಾನು ಖರ್ಚು ಮಾಡ್ತೀನಿ, ಖುಷಿ ಬೀಳ್ತೀನಿ ಅಂತ ಇರ್ತೀವಿ. ನಾವು ಹುಟ್ಟಿನಿಂದ ಗಳಿಕೆಯಲ್ಲಿ ಸಂತೋಷ ಪಟ್ಟವರಲ್ಲ, ಅಸಹಾಯಕರಾಗಿ ಪ್ರಪಂಚಕ್ಕೆ ಬಂದವರು. ನೋಡಿ, ನಿಸರ್ಗ ನಮ್ಗೆ ಎಷ್ಟು ಕರುಣೆಯಿಂದ ಇದೆ ಅಂದ್ರೆ, ನಾವು ಹುಟ್ಟಿದಾಗ ನಾನು ಅಸಹಾಯಕ ಅನ್ನೋದು ನನಗೆ ಗೊತ್ತಿಲ್ಲ. ಆ ಅಸಹಾಯಕತೆಯ ಪ್ರಜ್ಞೆ ಇಲ್ದಾಗ ನಮ್ಮನ್ನು ಕಾಪಾಡುತ್ತೆ. ಯಾವ ಮಗುನು ನಾನು ಅಸಹಾಯಕ ಅಂತ ಅಳೋದೇ ಇಲ್ಲ. ಯಾರು ಊಟ ಹಾಕಿ ತಿಂತಾರೆ, ಅದು ಸ್ವಾಭಿಮಾನ ಮಾಡೋದಿಲ್ಲ. ಪ್ರೀತಿಯಾಗಿ ಕೊಡ್ತೀಯಾ, ದ್ವೇಷಕ್ಕೆ ಕೊಡ್ತೀಯಾ ಅಂತ ಅನುಮಾನಿಸೋದಿಲ್ಲ. ಮಗು ಹಾಗಿರುತ್ತೆ. ಅದಕ್ಕೆ ಅತ್ಯಂತ ದೊಡ್ಡ ಜ್ಞಾನಿಗಳು ಮಗುವಿನ ತರ ಇರ್ತಾರೆ ಅನ್ನೋದು ಅದಕ್ಕೋಸ್ಕರ. ಆಮೇಲೆ ಏನಾಗುತ್ತೆ, ನಾನು ಗಳಿಸುವ ಕಲೆ ಕಲ್ತ್ಕೋತೀನಿ, ಆಮೇಲೆ ಗಳಿಸಬಲ್ಲೆ ಅನ್ನೋದು ಕಲ್ತ್ಕೋತೀನಿ, ಗಳಿಸ್ತೀನಿ, 4 ಜನ ಕೊಡ್ತೀನಿ, ಆ ಗಳಿಕೆಯಲ್ಲೇ ಸಂತೋಷ ಪಡ್ತಿರ್ತೀನಿ. ಆದರೆ ಒಂದು ವಯಸ್ಸು ದಾಟಿದ ಮೇಲೆ ಗಳಿಕೆಯ ಸಾಮರ್ಥ್ಯ ಹೋದಾಗ ನಾವು ಮತ್ತೆ ಕಷ್ಟಕ್ಕೆ ಸಿಕ್ಕಾಕೋತೀವಿ. ಅದಕ್ಕೆ ವೃದ್ಧಸ್ತಾವತ್ ಚಿಂತಾಸಕ್ತ ಅಂತ ಹೇಳಿದ್ದು. ವೃದ್ಧಾಪ್ಯದಲ್ಲಿ ಚಿಂತೆ ಬರೋದು ಈ ಕಾರಣಕ್ಕೆ. ಯಾಕೆಂದ್ರೆ ನಾನು ಈಗ ಗಳಿಸಕ್ಕಾಗಲ್ಲ. ಯಾವ ಗಳಿಕೆ ನಾನು ಹೆಚ್ಕೊಂಡು ಇಷ್ಟು ದಿವಸ ಬದುಕ್ಬಿಟ್ನೋ, ಸ್ವೇಚ್ಛೆ ಖರ್ಚು ಮಾಡ್ತಿದ್ನೋ, ಈಗ ನನ್ಗೆ ಖರ್ಚು ಬ್ಯಾಂಕಿಗೆ ಹೋಗಿ ದುಡ್ಡು ತರಕ್ಕಾಗಲ್ಲ ನನ್ನ ಕೈಲಿ.
ಆದ್ದರಿಂದ ಈ ಗಳಿಕೆ ಅನ್ನೋದು ಕೂಡ ಕೆಡವುವ ಕುದುರೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದು ನಮ್ಗೆ ಪ್ರಕೃತಿ ಕೊಟ್ಟಿರೋ ವರವೇ. ನಾನು ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದೀನಿ ಅಂದ್ರೆ ಸಾಯಕ್ ವ್ಯಥೆ ಆಗುತ್ತೆ. ಯಾಕೆಂದ್ರೆ ನಾನು ಸಂಪಾದನೆ ಮಾಡ್ಕೊಂಡು ನನ್ನ ಪಾಡ್ ನಾನು ಇದ್ದೆ, ಯಾರಿಗೇನು ಅನ್ಯಾಯ ಮಾಡಿದ್ದೆ, ದೇವ್ರು ಯಾಕೆ ನಂಗೆ ಸಾವು ಕೊಟ್ಟ ಅಂತ ಅನ್ಸುತ್ತೆ. ಆದ್ರೆ ಯಾವ ಬಾಯಿ ನಾನು ಇನ್ನೂ ಬದುಕಬೇಕು ಅಂತ ಹೇಳುತ್ತೋ ಆ ಬಾಯಲ್ಲೇ ಹೇಳಿಸತ್ತೆ ಯಾವುದು ಪ್ರಕೃತಿ, ನಾನಿದ್ರು ಏನು ಪ್ರಯೋಜನ ಇಲ್ಲ ಅಂತ. ವಯಸ್ಸಾಗ್ತಾ ಆಗ್ತಾ ಯಾರು ಕೇಳ್ತಾರೆ? ಆದ್ರಿಂದ ಈ ಗಳಿಕೆಯ ಸಂತೋಷನೂ ಕೂಡ ಶಕ್ತಿ ಕೊಡುವಂಥದ್ದು. ಆದ್ರೆ ಬಹಳ ಎಚ್ಚರಿಕೆಯಿಂದ ಮಾಡಬೇಕಾದದ್ದು. ಬ್ರೇಕ್ ಇಲ್ಲದ ಗಾಡಿ, ಬ್ರೇಕ್ ಇಲ್ಲದ ವಾಹನ ಇದೆ, ಹೋಗ್ತೀರಾ ವೇಗವಾಗಿ, ಬ್ರೇಕ್ ಇಲ್ಲ. ಆಮೇಲೆ ಅಸೂಯೆ ಇದೆಯಲ್ಲ, ಅಸೂಯೆ ಅನ್ನೋದು ಇನ್ನೊಂದು ಕುದುರೆ. ಆ ಅಸೂಯೆ ಕುದುರೆ ಏನ್ ಮಾಡುತ್ತೆ? ನನ್ನ ಪಾಡಿಗೆ ನಾನು ಸಂತೋಷವಾಗಿದ್ದೆ, ಇದ್ದಿದ್ರಲ್ಲಿ ಹಾಯಾಗಿದ್ದೆ. ಪಕ್ಕದವ್ರು ನೋಡ್ದೆ, ಅಯ್ಯೋ ನನ್ನ ತಂಗಿ 68 ವರ್ಷಕ್ಕೆ ಸತ್ತೋದ್ಲು, ಅವ್ರು ನೋಡು 95 ವರ್ಷ ಆದ್ರೂ ಇನ್ನೂ ಚೆನ್ನಾಗಿ ಬದುಕಿದ್ದಾರೆ ಅಂದಾಗ ಅಯ್ಯೋ ನನ್ನ ತಂಗಿನೂ ಬದುಕಬಾರ್ದಾಗಿತ್ತೆ ಅಂತ ವ್ಯಥೆ ಪಡ್ತೀನಿ. ಅಸೂಯೆ ಅನ್ನೋ ಪದನೇ ನೋಡಿ ಹೇಗಿದೆ. ಸೂಯ ಅಂದ್ರೆ ಹುಟ್ಟಿದ್ದು, ಅಸೂಯ ಅಂದ್ರೆ ಹುಟ್ಟಬಾರದ್ದು. ಜ್ಞಾನ ಇರಬೇಕಾದ್ದು, ಅಜ್ಞಾನ ಅಂತ ಇಲ್ಲದೆ ಇರುವಂತದ್ದು. ಅಸೂಯೆ ಅನ್ನೋದು ನಾವು ಇನ್ನೊಬ್ಬರನ್ನು ನೋಡ್ಕೊಳ್ತಿದ್ರೆ ಬರಲ್ಲ. ನನ್ನ ಪಾಡಿಗೆ ನಾನು ಆತ್ಮಾರಾಮನಾಗಿದ್ರೆ ಬರೋದೇ ಇಲ್ಲ. ಯಾವ ಗಿಡಕ್ಕೂ ತನಗಿಂತ ಹೆಚ್ಚು ಹೂವನ್ನು ಬಿಟ್ಟ ಪಕ್ಕದ ಗಿಡದ ಬಗ್ಗೆ ಆಗ್ಲಿ, ತನಗಿನ್ನ ಸುಂದರವಾದ ಹೂ ಬಿಟ್ಟ ಪಕ್ಕದ ಗಿಡದ ಬಗ್ಗೆ ಆಗ್ಲಿ ವ್ಯಥೆ ಇಲ್ಲ ಅದು. ಅಥವಾ ತಾನು ಹೆಚ್ಚು ಹೂ ಬಿಟ್ಟಿದ್ದೀನಿ, ತಾನು ಸುಂದರವಾದ ಹೂವನ್ನು ಅರಳಿಸಿದ್ದೀನಿ ಅನ್ನೋ ಅಹಂಕಾರವೂ ಇಲ್ಲ. ತನ್ನ ಹೂವನ್ನೇ ಯಾರಾದರೂ ಕಿತ್ತು ಬಿಸಾಡಿದ್ರೂ ಚಿಂತೆ ಇಲ್ಲ. ಅದಕ್ಕೆ ಅವು ನಿಶ್ಚಿಂತೆಯಾಗಿವೆ. ಅದಕ್ಕೆ ಕುವೆಂಪು ಹೇಳ್ತಾರೆ, ರವಿಗಿಲ್ಲದ ಭಯ, ಶಶಿಗಿಲ್ಲದ ಭಯ, ತಾರಾ ನಿವಾಕೆ ಇಲ್ಲದ ಭಯ, ಬಂಡೆಗೆ ಇಲ್ಲದ ಭಯ, ಪ್ರಾಣಿಗಿಲ್ಲದ ಭಯ, ಸಸ್ಯನಿಗಿಲ್ಲದ ಭಯ, ಮನುಷ್ಯನಿಗೆ ಯಾಕಿದೆ? ಯಾಕೆ ಇಷ್ಟೊಂದು ಭಯ? ಯಾಕೆ ಅಂದ್ರೆ ಈ ಹೋಲಿಸಿಕೊಂಡಿದ್ದರಿಂದ. ಆದ್ದರಿಂದ ಅಸೂಯೆ ಹುಟ್ಟೋದೇ ಹೋಲಿಸ್ಕೊಳ್ದೇ ಇರಿ ನೀವು. ನಿಂಪಾಡಿ ನಿನ್ನೆ ನಾನು ಏನ್ ಮಾಡಿದೆ, ಇವತ್ತೇನ್ ಮಾಡಿದೆ ಅಂತ ಹೋಲಿಸ್ಕೊಳ್ಳೋರ್ಗೆ ಅಸೂಯೆ ಎಲ್ಲಿ ಬರುತ್ತೆ? ಬರೋದಿಲ್ಲ. ಆದ್ದರಿಂದ ಈ ಉತ್ಸಾಹದಾಯಕ ಇನ್ನೊಂದು ಕೆಡವುವ ಕುದುರೆ ಅಸೂಯೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಅದಕ್ಕೆ ದತ್ತಾತ್ರೇಯ ದೇವರು ಮಗನಾಗಿ ಹುಟ್ಟಿದ್ದು ಯಾರಿಗೆ? ಅನಸೂಯೆಗೆ. ಯಾಕೆಂದ್ರೆ ಅವಳು ಎಂದೂ ಯಾರ ಬಗ್ಗೆನೂ ಅಸೂಯೆ ಕೊಟ್ಟಳು. ಈ ಪುರಾಣದ ಕಥೆ ಏನ್ ಹೇಳುತ್ತೆ ಅಂದ್ರೆ, ನಮ್ಮ ಮನಸ್ಸು ದೈವದ ರೀತಿಯಲ್ಲಿ, ಮಗುವಿನ ರೀತಿಯಲ್ಲಿ ಮುಗ್ಧವಾಗಿರ್ಬೇಕಾದ್ರೆ ಅತಿ ದೊಡ್ಡ ತೊಂದರೆ ಏನು ಅಂದ್ರೆ ಈ ಅಸೂಯೆ. ಆದ್ದರಿಂದ ಉತ್ಸಾಹ ಸಿಗತ್ತೆ ಅನ್ನೋ ಆಸೆಗೆ ಹೋಗ್ಬಿಟ್ಟು ಆಮೇಲೆ ಚಳ್ಳೆ ಹಣ್ಣು ತಿಂದು ಬಾಯೆಲ್ಲ ಅಂಟಾಗಿ ಬಾಯಿ ಕೆಡಿಸ್ಕೊಳುತ್ತೆ. ದ್ರಾಕ್ಷಿ ಹಣ್ಣು ತರ ಕಾಣುತ್ತೆ ಚಳ್ಳೆ ಹಣ್ಣು. ಅದಕ್ಕೆ ನಾವು ಯಾರಿಗಾರು ಮೋಸ ಮಾಡ್ದೆ ಚಳ್ಳೆ ಹಣ್ಣು ತಿನ್ನಿಸ್ದ ಅಂತ ಹೇಳ್ತೀವಿ ನೋಡಿ. ಈ ಪದಗಳೆಲ್ಲ ಯೋಚನೆ ಮಾಡಿರೋಲ್ಲ ನಾವು. ದ್ರಾಕ್ಷಿ ಇದ್ದಾಗೆ ಇದೆ ಚಳ್ಳೆ ಹಣ್ಣು. ದ್ರಾಕ್ಷಿ ಅನ್ನೋದು ರುಚಿ ಕೊಡುತ್ತೆ, ಇದು ಸಪ್ಪೆ ಬರೀ ಅಂಟು, ಬಾಯೆಲ್ಲ ಕೆಟ್ಟ ಹೋಗುತ್ತೆ. ಹಾಗಾಗಿ ಈ ಅಂಟಿನ ಅಸೂಯೆ ಇದೆಯಲ್ಲ, ಅದು ಶಕ್ತಿ ಕೊಟ್ರು ನಿನ್ ಶಕ್ತಿಯೂ ಬೇಡಪ್ಪ, ನಿನ್ ಸವಾಸವೇ ಬೇಡ, ನನ್ನ ಶಕ್ತಿ ನನ್ನೊಳಗೆ ನಾನು ಹುಡುಕೋತೀನಿ, ನನ್ನ ಕರ್ತವ್ಯದಲ್ಲೇ ನಾನು ಹುಡುಕೋತೀನಿ ಅಂತ ಹೇಳು ಅನ್ನೋದೇ ಭಗವದ್ಗೀತೆಯ ಒಟ್ಟು ಸಾರಾಂಶ. ಇವತ್ತು ಯಾರೋ ಒಬ್ರು ಮಂತ್ರಿ ಹೇಳಿದ್ದಾರೆ, ಭಗವದ್ಗೀತೆಯನ್ನು ಧಾರ್ಮಿಕ ಗ್ರಂಥವನ್ನು ಬೋಧಿಸ್ಬಿಟ್ರೆ ಜನರೆಲ್ಲ ಧಾರ್ಮಿಕರಾಗ್ಬಿಡ್ತಾರೆ, ಅದನ್ನು ಅದಕ್ಕೆ ಪಠ್ಯವಾಗಿರಬಾರ್ದು ಅಂತ. ನಿಜ, ಯಾವ ಧರ್ಮ ಮಾಡಬೇಕು ಮಾಡಬಾರ್ದು ಅಂತ ಹೇಳುತ್ತೋ ಅದು ಆ ಧರ್ಮ ಅಪಾಯ. ಭಗವದ್ಗೀತೆಯಲ್ಲಿ ಆಯ್ಕೆ ಕೊಟ್ಟು ಆಹಾರದಲ್ಲಿ 3 ಬಗೆ ಇದೆ, ಸಾತ್ವಿಕ ಇದೆ, ರಾಜಸ ಇದೆ, ತಾಮಸ ಇದೆ ಅಂತ 3 ಹೇಳಿ ಆಪ್ಷನಲ್ ಫ್ರೀಡಮ್ ನಿಮ್ಗೆ ಕೊಟ್ಟಿದ್ದಾರೆ, ಯಾವ್ದು ಬೇಕೋ ತಿನ್ನು ಅಂತ. ನಾನು ಈ ದೇವರನ್ನ ಪೂಜೆ ಮಾಡಲ್ಲ, ಆ ದೇವರನ್ನ ಪೂಜೆ ಮಾಡ್ತೀನಿ, ಈ ಆಚಾರ ಮಾಡ್ತೀನಿ, ಆಚಾರ ಮಾಡ್ಕೊಳ್ಳಯ್ಯ, ಯಾವ ದೇವರನ್ನ ಬೇಕಾದ್ರೂ ಪೂಜೆ ಮಾಡು, ಶ್ರದ್ಧೆಯಿಂದ ಮಾಡು. ಹೀಗೆ ಆಪ್ಷನಲ್ ಕೊಡೋ ಧರ್ಮಕ್ಕೂ ಕಂಪೆಲ್ ಮಾಡೋ ಧರ್ಮ ಅನ್ನೋ ಒಂದು ಪದದಿಂದ ಹೇಳ್ಬಿಟ್ರೆ ನೀವು, ಅವಾಗ ಭಗವದ್ಗೀತೆ ಓದ್ದವ್ರು ಹೇಳೋ ಮಾತಾಯ್ದು, ಯೋ 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 ಮಾಂ ತನುರ್ಭಕ್ತ ಶ್ರದ್ಧೆಯಾರ್ಚಿತು ಮಿರ್ಚಸಿ ತಸ್ಯ ಇದು ನಾನು ತಾಮೇವ ವಿದದಾಮ್ಯಹಂ. ಅದೇ ಆಕೃತಿ ತಸ್ಯ ಅಚಲಾ ಶ್ರದ್ಧೇನ. ಅವರು ಅಚಲ ಶ್ರದ್ಧೆಯಿಂದ ಆ ದೇವರನ್ನ ಪೂಜೆ ಮಾಡಿ ಕಲ್ಲನ್ನ ಇಟ್ಕೊಂಡು ಪೂಜೆ ಮಾಡಿದ್ರು ಕೂಡ ತಾಮೇವ ವಿದದಾಮ್ಯಹಂ, ಆ ರೀತಿಯಲ್ಲೇ ನಾನು ಅವರನ್ನು ಕಾಪಾಡ್ತೀನಿ ಅಂತ ಹೇಳಿರುವಂಥದ್ದು. ಅದರಿಂದ ಈ ಧರ್ಮದಲ್ಲಿ ಅಸೂಯೆಯ ಮಾತಿಲ್ಲ, ಸ್ವಾತಂತ್ರ್ಯದ ಮಾತಿದೆ.
ಸ್ವಾತಂತ್ರ್ಯದ ಮಾತಿದೆ. ನಿಂಗೆ ಚಾಯ್ಸ್ ಕೊಟ್ಬಿಟ್ಟು ನೀನೇ ಆಯ್ಕೆ ಮಾಡ್ಕೊಳ್ಳಪ್ಪ ಅಂತ ಅನ್ನೋವಂಥದ್ದು. ಎರಡನ್ನೂ ಧರ್ಮ ಗ್ರಂಥ ಅಂತ ನೀವು ಹೇಳೋದು ಓದಿಲ್ದಲೇನೆ ಆಡೋ ಮಾತು. ಇರ್ಲಿ ಬಿಡಿ, ಅದೇನ್ ದೊಡ್ಡ ವಿಷಯ. ಅವ್ರು ಹೇಳಿ, ಯಾರು ಹೇಳಿದ್ದು ಏನ್ ಕೊನೆಗೆ ಉಳಿಯೋದಿಲ್ಲ. ಮುಂದಿಂದು ವಾಸನೆ. ಎಂದೋ ಒಂದ್ ದಿವಸ ನಾನು ಹೋಳಿಗೆ ತಿಂದಿದ್ರೆ ಆ ಹೋಳಿಗೆ ಎಲ್ಲೋದ್ರೂ ಅಂಥದ್ದೇ ಸಿಗತ್ತೆ, ಅದೇ ಚೆನ್ನಾಗಿರುತ್ತೆ ಅನ್ಕೊಂಡು ಹೋಗ್ತೀನಿ ನಾನು. ಹೋಳಿಗೆ ನಂಗೆ ಹಿಂದೆ ಇಷ್ಟ ಆಗ್ಬಿಟ್ಟಿದೆಯಲ್ಲ, ಹಿಂದೆ ಆಗಿರುವಂತಹ ಆಸೆ, ಹಿಂದೆ ಆಗಿರೋ ದ್ವೇಷಗಳಿದೆಯಲ್ಲ, ಅವೆಲ್ಲ ನೆನಪಾಗಿ ನಮ್ಮನ್ನು ಕಾಡುತ್ತೆ. ನೆನಪಾಗಿ ಕಾಣೋದಿಲ್ಲ, ಆಸೆಯಾಗಿ ದ್ವೇಷವಾಗಿ ಕಾಡುತ್ತೆ ನಮ್ಗೆ. ಆದ್ದರಿಂದ ವಾಸನೆ ನಮ್ಗೆ ಕಾಡಕ್ ಶುರು ಮಾಡೋದು ಯಾವಾಗ? ಆ ವಾಸನೆ ಉಂಟು ಮಾಡಿದ ಆಸೆ, ವಾಸನೆ ಮಾಡಿದ ದ್ವೇಷ, ವಾಸನೆ ಮಾಡಿದ ಆಕ್ರೋಶ, ವಾಸನೆ ಮಾಡಿದಂತ ಅಸೂಯೆ, ಇವುಗಳ ಕಾಡುತ್ತೆ. ಅದರಿಂದ ಇದು ವಾಸನೆ ಅನ್ನುವಂಥದ್ದು ನೆನಪು. ನೆನಪು ಅನ್ನೋ ಪದ ಹೇಳಿ ಯಾರೂ ವಿರೋಧಿಸೋದಿಲ್ಲ. ಆದ್ರೆ ಆ ನೆನಪು ನನಗೆ ಆಸೆಯನ್ನು ಹುಟ್ಟಿಸಿದರೆ, ದ್ವೇಷವನ್ನು ಹುಟ್ಟಿಸಿದರೆ, ಅಸೂಯೆಯನ್ನು ಹುಟ್ಟಿಸಿ ಉತ್ಸಾಹ ಬರುತ್ತೆ ಮತ್ತೆ ಕೆಡವುವ ಕುದುರೆ. ಆದ್ದರಿಂದ ವಾಸನೆ ಅನ್ನುವಂಥದ್ದು ನಾವು ತುಂಬಾ ಅನ್ಕೊಂಡಿದೀವಲ್ಲ, ಅದು ಮತ್ತೆ ಬರಲಾರದಂಥ ಸುಖ. ಅದು ಮತ್ತೆ ಹಿಂದೆ ಬಂದಿದ್ದೇ ಸುಖ ನಿಜ, ಮತ್ತೆ ಬರಲಾರದಂಥ ಸುಖ. ಪುರಂದರದಾಸರೆ ಇನ್ನೊಂದ್ಸರಿ ಇವಾಗ ಹುಟ್ಟು ಬಂದರೂ ಕೂಡ ಅವರು ಹಾಗೆ ಬರೆಯಕ್ಕಾಗತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಯಾಕೆಂದ್ರೆ ಇವತ್ತಿನ ಸಾಮಾಜಿಕ ಸಂದರ್ಭ ಹಾಗಿಲ್ಲ. ಅವ್ರು ಆನೆ ಕುದುರೆ ಒಂಟೆ ಎಲ್ಲ ಉಳಿದೊಟ್ಟೆ ಅಂತ ಬರೀಬೇಕಾದ್ರೆ ಈಗ ಸ್ಕೂಟ್ರು, ಮೋಟರ್ ಸೈಕಲ್, ಕಾರು ಎಲ್ಲ ಉಳಿದೊಟ್ಟೆ ಅಂತ ಬರಿಬೇಕವ್ರು. ಸೊ ಹೀಗಾಗಿ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ವಾಸನೆ ಅನ್ನುವಂಥದ್ದು ಪಾಸ್ಟ್ ಗಿವ್ಸ್ ಸಮ್ ಮೆಸೇಜಸ್, ಪಾಸ್ಟ್ ಗಿವ್ಸ್ ಸಮ್ ಮಾರಲ್ಸ್ ಅಂಡ್ ಮೆಸೇಜಸ್ ಆರ್ ಓಕೆ, ಬಟ್ ಯು ವಾಂಟ್ ಟು ರೀಪ್ರೊಡ್ಯೂಸ್ ದಿ ಪಾಸ್ಟ್. This is not possible because past experience was not constructed by you only, it was constructed by your past experiences and the surrounding. Now surrounding has changed, you have changed. How can you reconsider bringing the previous experience once again with the same vigor? You can't. ಅದರಿಂದ ಹಳೆಯದನ್ನ ಪುನರಾವರ್ತನೆ ಮಾಡ್ತೀನಿ ಅನ್ನೋದು ತುಂಬಾ ಕಷ್ಟ. ವಾಲ್ಟೈರ್ ಅಂತ ಒಬ್ಬ ಇದ್ದಾನೆ, ಅವ್ನು ತುಂಬಾ ಚೆನ್ನಾಗಿ ಅನ್ಕಿಸ್ಕೋತಾನೆ. ಈ ವಾಸನೆಯನ್ನ ಅನ್ಕಿಸ್ಕೊಡುವಾಗ ಏನ್ ಹೇಳ್ತಾನೆ ಅಂದ್ರೆ, ವಾಸನೆಯನ್ನೆಲ್ಲ ತ್ಯಜಿಸ್ಕೊಡ್ಬೇಕು ಅಂತ ಹೇಳೋದು ಸುಲಭ, ಅದು ಕಷ್ಟ. ಆದ್ರೆ ವಾಸನೆಯನ್ನು ನೆಚ್ಕೊಂಡ್ರೂ ಕಷ್ಟ. ಇದು ವಾಸನೆಯ ತಾಪತ್ರೆ. ಏನಾಗುತ್ತೆ ಹೇಳಿ, ನಾನು ಮಗುವಾಗಿದ್ದಾಗ ಗಿಲ್ಕಿ ಇಟ್ಕೊಂಡು ಫೋಟೋ ತೆಗೆದಿದ್ರು, ತೊಟ್ಲಲ್ಲಿ ಮಲ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದೆ, ಅದು ಕಳೆದೋಗಿದೆ. ಈಗ ನಾನು ಆ ಫೋಟೋ ತೆಗೆಸ್ಕೊಳಕ್ಕಾಗತ್ತಾ? ತೊಟ್ಲಲ್ಲಿ ಹಿಡಿತೀನ ನಾನು? ಆದ್ದರಿಂದ ಬದುಕು ಮುಂದೆ ಸಾಗುವ ಹೊಳೆ, ನಾವು ಹಿಂದೆ ನೋಡಿದ ದೃಶ್ಯ ಬೇಕು ಅಂತ ಆ ಹೊಳೆಯಲ್ಲಿ ದೋಣಿಲಿ ಹೋಗ್ತಾ ಇರ್ಬೇಕಾದ್ರೆ ನಾವು ನಿರೀಕ್ಷೆ ಮಾಡಿದ್ರೆ ನಾವು ಏನಾಗ್ತೀವಿ? ನಗೆ ಪಾಟಲಾಗ್ತೇವೆ. ಹಾಗಾಗಿ ವಾಸನೆ ತಂದು ಕೊಡುವ ಉತ್ಸಾಹ ಆಶೆಯ ಮೂಲಕವೇ, ದ್ವೇಷದ ಮೂಲಕವೇ, ಅಸೂಯೆಯ ಮೂಲಕ. ಆದ್ದರಿಂದ ವಾಸನೆಯು ವಿಶ್ವಾಸಾರ್ಹವಾದದ್ದಲ್ಲ. ಇದನ್ನ ತುಂಬಾ ಗಮನಿಸಬೇಕಾದದ್ದು. ಇನ್ನು ವಾಸನೆ ಆದ್ಮೇಲೆ ಇನ್ನೊಂದು ವಾಸನೆಯ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಎಕ್ಸ್ಪೆಕ್ಟೇಷನ್. ವಾಸನೆ ಇನ್ನೊಂದು ರೀತಿಯಲ್ಲಿ ನಮ್ಮನ್ನು ಗೊಳಿಕೊಳ್ಳುತ್ತೆ. ಏನು ಗೊತ್ತಾ, ನಾನು ಹಿಂದೆ ಓದಿದ್ದಾಗ ಟೆಸ್ಟಲ್ಲಿ 25ಕ್ಕೆ 25 ಬಂದಿತ್ತು. ನಾನು ಈಗ ಹಾಗೆ ಓದ್ತೀನಿ, 25ಕ್ಕೆ 25 ಬರಬೇಕು. ಆದ್ದರಿಂದ ನಾವು ಭವಿಷ್ಯವನ್ನ ಹೇಗಿರಬೇಕು ಅನ್ನುವಂಥದ್ದನ್ನ ರೂಪಿಸಿಕೊಳ್ಳುವುದೇ ಕನಸಿನ ಮೂಲಕ. ಕನಸು, ಅದಕ್ಕೆ ಆಧಾರ ಸ್ತಂಭ ಯಾವುದು? ಹಿಂದಿನ ಅನುಭವ, ಅರ್ಥಾತ್ ವಾಸನೆ. ಆದ್ದರಿಂದ ಹಿಂದಿನ ಅನುಭವ ನಮ್ಮನ್ನ ಹಿಂದಿನ ಸುಖವನ್ನು ಕೊಡು ಅಂತ ಕೇಳಿದ್ರು ತಾಪತ್ರಯ. ನಾಳೆಯ ಕನಸುಗಳನ್ನ ಕಟ್ಕೊಟ್ಬಿಟ್ಟು ಮಾಡ್ಕೊ ನೀನು ಅಂತಂದ್ರೆ ಆ ನಾಳಿನ ಕನಸು ಜಾರಿಗೆ ಬರೋದೇ ಇಲ್ಲ. ಹಾಗಾಗಿ ವಾಸನೆ ನಾಳೆಯ ಕನಸಾಗಿ ನಮ್ಮನ್ನ ಕಾಡಿದ್ರು ಇವತ್ತು ಹೀಗಿದ್ದೀನಿ, ನಾವೇನು ಅನ್ಕೋತೀವಿ ಗೊತ್ತಾ, ಹೀಗೆ ಎದ್ದು ಬಿಡ್ತೀನಿ ನಾನು ಅಂತ. ಈಗ ಎಲ್ಲ ಸುತ್ತಲೂ ಬದಲಾವಣೆ ಆದಾಗ ನಾವ್ ಹೇಗೆ ಹಾಗೆ ಇರಕ್ ಸಾಧ್ಯ? ಒಂದು ಮೃಚ್ಛಕಟಿಕ ಅಂತ ನಾಟಕ, ಮೃಚ್ಛಕಟಿಕ, ಅದು ಮಣ್ಣಿನ ಬಂಡಿ, ಆ ಸಂಸ್ಕೃತ ನಾಟಕ. ಅದನ್ನ ಕನ್ನಡದಲ್ಲಿ ವಸಂತ ಸೇನೆ ಅಂತ ಚಲನಚಿತ್ರನೂ ತೆಗೆದ್ರು, ನಾಟಕನೂ ಆಡಿದ್ರು. ಹಿಂದಿಲೂ ಒಂದು ಸಿನಿಮಾ ಬಂತು ವಸಂತ ಸೇನೆ ಅಂತ. ಅದ್ರಲ್ಲಿ ಒಬ್ಬ ಶಕಾರ ಅಂತ ಹುಚ್ಚ ಇರ್ತಾನೆ. ಅವನು ನಾರ್ಮಲ್ ಪರ್ಸನ್ನೇ ಅಲ್ಲ, ಅವನು ಅಬ್ನಾರ್ಮಲ್. ಅವನು ಹೇಳ್ತಾನೆ, ಅಲ್ಲಿ ನಿಂತಿರ್ತಾನೆ, ಅಲ್ಲೆಲ್ಲ ಕತ್ತಿಗಳು ಎಲ್ಲ ಓಡ್ ಹೋಗ್ತಿರುತ್ತವೆ.
ಅದಕ್ಕೆ ಕತ್ತೆಗಳು ನಾಯಿಗಳು ಓಡುತ್ತಿವೆ ನೀನು ಓಡಲು ಭಾವ ಅಂತ ಆ ಭಾವನ ತಳ್ತಾನೆ. ಆ ತಳ್ಳುವ ಮನುಷ್ಯ ಇದ್ದಾನಲ್ಲ, ಆ ತಳ್ಳುವ ಮನುಷ್ಯ ಅದೇ ವಾಸನೆ. ಆ ಶಕಾರ ಇದ್ದಾನಲ್ಲ, ಅವನು ಭಾವನ ತಳ್ತಾನಲ್ಲ, ಅವೆಲ್ಲ ಓಡ್ತಿದೆ ನೀನು ಓಡು ಅಂತ. ಹಾಗೆ ಅಂತ ಹೇಳ್ತಾರೆ. ಅದನ್ನೇ ಚನ್ನವೀರ ಕಣವಿಯವರು ತಮ್ಮ ಪದ್ಯದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನಾನು ಹಿಂದೆ ಪದ್ಯ ಪ್ರಸ್ತಾಪ ಮಾಡಿದ್ದೆ, ಈಗಲೂ ಇದ್ರಲ್ಲಿ ಸಿಗುತ್ತೆ, ಯಾವ್ದ್ರಲ್ಲಿ, ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ದಯಮಾಡಿ ಕೇಳಿ. ಅದ್ರಲ್ಲಿ ಹೇಳ್ತಾರೆ ಅವರು, ಕಣ್ಣ ಕಟ್ಟಿ ಬೆನ್ನ ತಟ್ಟಿ ಓಡಿಸುವನು ಕಾಲ. ನೋಡಿ ಹೇಗೆ ಹೇಳ್ತಾನೆ. ಏನು ಕಾಲ ಏನ್ ಮಾಡುತ್ತೆ, ಹಿಂದೆ ನೀ ಮಾಡಿದೀಯಾ ಮಾಡು ಹೋಗು ಅಂತ ತಳ್ಳುತ್ತಂತೆ. ಕಣ್ಣ ಕಟ್ಟಿ ಬೆನ್ನ ತಟ್ಟಿ ಓಡಿಸುವುದು ಕಾಲ, ಅವರು ಬಿಟ್ಟು ಅವರು ಯಾರು, ಎಲ್ಲ ಮೋಹಜಾಲ. ನನ್ ಈ ಹಳೇದ್ ನಿಂತ್ಕೊಂಡು ನಾನು ಮಾಡಕ್ ಹೋದ್ರಲ್ಲ, ಅಲ್ಲಿದ್ದೇ ಬೇರೆ, ಇಲ್ಲಿರೋದೇ ಬೇರೆ. ನಾವು ಯಾವುದೇ ಒಂದು ಫ್ರೇಮ್ ಆಫ್ ರೆಫರೆನ್ಸ್ ಇಟ್ಕೊಂಡು ದೇಶದಲ್ಲಾಗ್ಲಿ ಕಾಲದಲ್ಲಾಗ್ಲಿ ನಾವು ಕೆಲಸ ಮಾಡ್ಬಿಟ್ಟು ಇನ್ನೊಂದು ಫ್ರೇಮ್ ಆಫ್ ರೆಫರೆನ್ಸ್ ಇದೆಯಲ್ಲ, ಅಲ್ಲಿಗೆ ಹೋದ್ರೆ ಅದು ಎಲ್ಲಿ ನಡೆಯುತ್ತದೆ, ಅಲ್ಲಿ ಫ್ರೇಮ್ ಆಫ್ ರೆಫರೆನ್ಸೇ ಬೇರೆ. ಇದು ಕಾಲದಲ್ಲಿ ಹೇಳಿದ್ವಲ್ಲ ನಾವು ಇಷ್ಟೊತ್ತು, ವಾಸನೆಯಿಂದ ಕಲ್ಪನೆಗೆ ಹೋದ್ರೆ ತೊಂದರೆ ಇದೆ ಅಂತ. ಈಗ ದೇಶದಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ನಾನು ನಿಮ್ಗೆ. ದೇಶದಲ್ಲಿ ಒಂದು ಉದಾಹರಣೆ ಕೊಡೋದು ಅಂದ್ರೆ ಇದು ಯಾರ್ದು, ಯಾರಪ್ಪ ಅವರು, ಗಾಂಪರ ಗುಂಪು ಬರೆದ ದಾಶರಥಿ ದೀಕ್ಷಿತ್ ಅವರು. ದಾಶರಥಿ ದೀಕ್ಷಿತ್ ಅವರಲ್ಲಿ ಅವರು ಶಿಷ್ಯರು ಇಂಗ್ಲೆಂಡ್ ಹೊರಟೋಗ್ತಾರೆ. ಒಂದು ಹಳ್ಳಿಯಿಂದ ಅವ್ರದ್ದು ಹೋಬಳಿ ಹೆಡ್ ಕ್ವಾರ್ಟರ್ ನೋಡಿರಲ್ಲ, ತಾಲೂಕು ನೋಡಿರಲ್ಲ, ಡಿಸ್ಟ್ರಿಕ್ಟ್ ನೋಡಿರಲ್ಲ, ಸಿಟಿನೂ ನೋಡಿರಲ್ಲ, ಏನೂ ನೋಡಿರಲ್ಲ. ಒಂದು ಹಳ್ಳಿ, ಚಿತ್ರದುರ್ಗ ಜಿಲ್ಲೆ ಒಂದು ಹಳ್ಳಿಲಿ ಇದ್ದವ್ರು. ಅವ್ರನ್ನ ಇಂಗ್ಲೆಂಡಿಗೆ ಕರ್ಕೊಂಡು ಹೋಗ್ಬಿಟ್ರೆ ಅವ್ರಿಗೆ ಹೇಗೆ ಕಾಣುತ್ತೆ ಅಂತ. ಆಗ ಆ ಗಾಂಪರ ಶಿಷ್ಯರಲ್ಲಿ ಒಬ್ಬ ಮಡ್ಡಿ ಹೇಳ್ತಾನೆ, ಗುರುಗಳೇ, ನಮ್ಮೂರ್ನಲ್ಲಿ ದಫೇದಾರ್ ದೇರಣ್ಣ ಚಡ್ಡಿ, ಅವಾಗೆಲ್ಲ ಈಗ ಪೊಲೀಸ್ನವ್ರಿಗೆ ಪ್ಯಾಂಟ್ ಕೊಟ್ಟಿದ್ದಾರೆ, ಅವಾಗ ಚಡ್ಡಿ ಹಾಕೋತಾ ಇದ್ರು. ನಮ್ ತಂದೆ ಚಡ್ಡಿ ಹಾಕೊಂಡೇ ದಫೇದಾರ್ಗಿರಿ ಬಹಳ ದಿವಸ ಮಾಡಿದ್ದು ನನಗೆ ಚೆನ್ನಾಗಿ ನೆನಪಿದೆ. ಅದಕ್ಕೆ ನಮ್ ದಫೇದಾರ್ ದೇರಣ್ಣ ಪಾಪ ಚಡ್ಡಿ ಹಾಕೊಂಡು ರಾತ್ರಿ ಚಳಿಲಿ ಏನಾಗುತ್ತೆ ಒದ್ದಾಡ್ತಾನೆ. ಇಲ್ಲಿ ಚಳಿ ಇದ್ರು ಕೂಡ ಉಲ್ಲನ್ ಪ್ಯಾಂಟ್ ಕೊಟ್ಟಿದ್ದಾರೆ ಗುರುಗಳೇ ಪೊಲೀಸ್ನವ್ರಿಗೆ, ಅದರಿಂದ ನಮ್ ದಫೇದಾರ್ ದೇರಣ್ಣ ಅಲ್ಲಿ ಬಿಟ್ಬಿಟ್ಟು ಇಂಗ್ಲೆಂಡಿಗೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವೇ ಅಂತ ಕೇಳ್ತಾನೆ. ನೋಡಿ ಪ್ರಶ್ನೆ ಹೇಗಿದೆ. ಅಲ್ಲಿದ್ರೆ ಇದೆಲ್ಲ ತಾಪತ್ರೆ, ಇಲ್ಲಿ ಬಂದ್ಬಿಟ್ರೆ ಹೇಗೆ ಅಂತ. ಅದಕ್ಕೆ ಗಾಂಪರ್ ಗುರುಗಳು ಹೇಳ್ತಾರೆ, ನೋಡೋ ನೀನು ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ, ಅದಾಗಲ್ಲ ಅದು. ಯಾಕೆಂದ್ರೆ ದಫೇದಾರ್ ದೇರಣ್ಣ ಬಂದ್ಮೇಲೆ ಅವ್ರ ಹೆಂಡತಿ ಸಾವಂತರಮ್ಮನೂ ಬರ್ಬೇಕು, ಸಾವಂತರಮ್ಮ ಬಂದ್ಮೇಲೆ ಪಕೋಡದ ಪಾಪಣ್ಣನೂ ಬರ್ಬೇಕು. ಎಲ್ರೂ ಇಂಗ್ಲೆಂಡಿಗೆ ಬಂದ್ಬಿಟ್ರೆ ಇಲ್ಲೂ ಚಡ್ಡಿ ಹಾಕೊಂಡೆ ಎಲ್ಲ ಪೊಲೀಸ್ನವ್ರು ಕೆಲಸ ಮಾಡುವಂತ ಪರಿಸ್ಥಿತಿ ಬರುತ್ತೆ ಅಂತ ತಮಾಷೆ ಮಾಡಿದ್ರು ಅವರು. ಈಗ ನೋಡಿ ಈಗ ಹಾಗಾಗಿದೆ. ನಮ್ಮನ್ನ ಆಳಿದ ಇಂಗ್ಲೆಂಡ್ನ ಇವತ್ತು ಭಾರತ ಪಾಕಿಸ್ತಾನದ ದೊರೆಗಳು ಆಳ್ತಿದ್ದಾರೆ ಅಲ್ಲಿ. ಅದಕ್ಕೆ ಹೇಳಿದ್ದು ಕಾಲ ಎಲ್ಲ ಬದಲಾವಣೆ ಮಾಡ್ಬಿಡುತ್ತೆ. ಕಾಲ ಜಗದ್ಭಕ್ಷಕ. ಅಂಥದ್ರಲ್ಲಿ ಪಾಸ್ಟ್ ನ ನೆಚ್ಕೊಂಡು ಫ್ಯೂಚರ್ ನೀವು ಕಲ್ಪಿಸ್ಕೊಂಡ್ರೆ ಅದು ಆಗಲ್ಲ ಹೋಗಲ್ಲ ಅನ್ನುವಂಥ ಸಂಗತಿಯನ್ನ ಜ್ಞಾಪಿಸ್ಕೊಂಡ್ರೆ ವಾಸನೆಯಿಂದ ಬಂದಿರುವ ಉತ್ಸಾಹದ ಬಗ್ಗೆ ನಾವು ಅತ್ಯಂತ ಜಾಗ್ರತೆಯಿಂದ ಅದನ್ನ ತಪ್ಪಿಸ್ಬೇಕು ಅನ್ನುವಂಥದ್ದು ತಮಗೆ ಮನವರಿಕೆ ಆಯ್ತು ಅಂತ ನಾನು ತಿಳ್ಕೊಂಡಿದ್ದೇನೆ. ಆತ್ಮೀಯರೇ, ಇಷ್ಟು ಅಂಶಗಳು ಜೊತೆಗೆ ಇನ್ನೊಂದು ದೊಡ್ಡ ಅಂಶ ಇದೆ. ಏನಪ್ಪಾ ಅಂದ್ರೆ, ನಾನು ಉತ್ಸಾಹವನ್ನ ತೆಗೆದುಕೊಂಡಾಗ ವಾಸನೆ ನಿರುತ್ಸಾಹ ತಂದ್ಕೊಟ್ಬಿಡುತ್ತೆ. ಉತ್ಸಾಹವನ್ನು ಕೊಡುವ ವಾಸನೆಯೇ ನಿರುತ್ಸಾಹ ತಂದ್ಕೊಡುತ್ತೆ. ಬೆಳೆಯನ್ನು ಬೆಳೆಯುವ ಮಳೆಯೇ ಪ್ರವಾಹ ಬಂದು ಆ ಬೆಳೆಯನ್ನ ಮನುಷ್ಯರನ್ನು ಮನೆಯನ್ನು ಎಲ್ಲವನ್ನು ಕೊಚ್ಚಾಕತ್ತೆ, ಮಾಡುತ್ತೆ ತಾನೆ. ಹಾಗೆ ಆ ಉತ್ಸಾಹ ಕೂಡ ಅತಿ ಉತ್ಸಾಹವಾಗಿ ಹಾಳು ಮಾಡುತ್ತೆ, ಕೆಲವು ಸಾರಿ ನಿರುತ್ಸಾಹವಾಗಿ ಕೂಡ ಹಾಳು ಮಾಡುತ್ತೆ. ಅದನ್ನೇ ನಮ್ಮ ಸಹೋದ್ಯೋಗಿಗಳಾದಂಥ KS ನಿಸಾರ್ ಅಹಮದ್ ಅವರು ಬರೆದಿದ್ದು, ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನವ ಹೂಡಿ ಬರದಿರು ಮತ್ತೆ ಹಳೆಯ ನೆನಪೆ, ಕಲ್ಲಿನಂದದಿ ಬಿದ್ದು ತಿಳಿಯಾದ ಬಗೆಗಳು ರಾಡಿಗೊಳಿಸುವೆ ಏಕೆ ಓ ನನ್ನ ನೆನಪೆ ಅಂತ ಬರೆದಿದ್ದಾರೆ. ನೋಡಿ ಹೆಂಗ್ ಬರೆದಿದ್ದಾರೆ. ಮುಂದಿಂದು ಪದ್ಯ ಪೂರ್ತಿ ಚೆನ್ನಾಗಿದೆ, ಓದಿನಿ, ಇನ್ನೊಂದ್ಸರಿ ಕೇಳಿ ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಪುಸ್ತಕ ಹುಡ್ಕೋದ್ ಕಷ್ಟ ಆದ್ರೆ. ಸತ್ತ ಭೂತದ ಶವವ ಹದ್ದಿನಂದದಿ ತಂದು ನನ್ನ ಮನೆ ಎಂಗಳದಿ ಹಾಕದಿರು ನೆನಪೆ. ಆ ಭೂತ ಅನ್ನೋದನ್ನ ಎಷ್ಟು ಚೆನ್ನಾಗಿ, ಘೋಸ್ಟ್ ಅನ್ನೋ ಅರ್ಥನೂ ಬರುತ್ತೆ, ಪಾಸ್ಟ್ ಅನ್ನೋ ಅರ್ಥನೂ ಬರುತ್ತೆ. ಪಾಸ್ಟ್ ಘೋಸ್ಟ್ ಎರಡೂ ಭೂತವೇ. ಸತ್ತ ಭೂತದ ಶವ ಹದ್ದಿನಂದದಿ ತಂದು ನನ್ನ ಮನೆ ಎಂಗಳದಿ ಹಾಕದಿರು ನೆನಪೆ ಅಂತೆಲ್ಲ ಬರೆದ್ಬಿಟ್ಟು ಕೊನೆಯಲ್ಲಿ ಬರೀತಾರೆ,
ಭವ್ಯ ಭವಿತವ್ಯಕ್ಕೆ ಮೊಗ ಮಾಡಿ ನಿಂದಿರುವೆ, ನಾನು ಮುಂದೆ ಚೆನ್ನಾಗಿರ್ತೀನಿ ಅಂತ ಬೆನ್ನಿಗೆ ಇರಿಯದಿರು ಓ ನನ್ನ ನೆನಪು. ಹಿಂದ್ಗಡೆಯಿಂದ ಬೆನ್ನಿಗೆ ಇರಿದ್ಬಿಟ್ರೆ ನಾನು ಮೈಲೆಲ್ಲ ಕನಸು ಕಾಣ್ತಾ ಇದ್ದೀನಿ. ಬೆನ್ನಿಗೆ ಇರಿಯದಿರು ಓ ನನ್ನ ನೆನಪೆ ಅಂತ ಕರೀತಾರೆ. ಆತ್ಮೀಯರೇ, ನಿಸಾರ್ ಅಹಮದ್ ಅವರು ವರ್ತಮಾನದ ಅನುಭವವನ್ನು ಆಧರಿಸಿ ವಾಸನೆಯ ಅಪಾಯವನ್ನು ಅವ್ರು ಹೇಳಿದ್ದಾರೆ. ವಾಸನೆಯಲ್ಲಿ ಎಷ್ಟು ಅಪಾಯಗಳಿದೆ ಅಂತ ನಾನು ಈಗಾಗಲೇ ಪಟ್ಟಿ ಮಾಡಿದೆ. ಯಾವ್ಯಾವುದು? ಗತ ನೋವನ್ನ ಮತ್ತೆ ಮತ್ತೆ ನೆನಪಿಸಿಕೊಳ್ಳೋದು, ನಿರುತ್ಸಾಹ ತರೋದು, ಕನಸನ್ನ ಕಾಣಿಸಿ ಭವಿಷ್ಯಕ್ಕೆ ಇವಾಗ ಸುಖ ಬೀಳ್ಬೇಡ ಮುಂದೆ ಭವಿಷ್ಯದಲ್ಲಿ ಸುಖ ಬೀಳು ಅಂತ ಹೇಳುವಂಥದ್ದು, ಅತ್ಯುತ್ಸಾಹ, ನಿರುತ್ಸಾಹ ಎಲ್ಲವನ್ನು ಆ ವಾಸನೆಯನ್ನು ತಂದ್ಕೊಡುತ್ತೆ. ಅದಕ್ಕೆ ವಾಸನಾವರ್ಜಿತರಾಗಿ ಯಾರಿರ್ತಾರೋ ಅವರು ನಿರಾಳವಾಗಿರ್ತಾರೆ. ಅವ್ರ ಉತ್ಸಾಹ ಅವ್ರನ್ನೆಂದೂ ಆಯಾಸ ಪಡಿಸೋದಿಲ್ಲ. ಈಶ್ವರನ ಹೆಸರು ಏನು? ಭೂತನಾಥ ಅಂತ. ಭೂತನಾಥ ಅಂದ್ರೇನು? ಭೂತ ಅಂದ್ರೆ 3-4 ಅರ್ಥ ಇದೆ. ಅಷ್ಟೊತ್ತಕ್ಕೂ ಒಪ್ಪುತ್ತದೆ ಆ ಹೆಸರು. ಭೂತ ಅಂದ್ರೆ ಪಾಸ್ಟ್, ನಾಥ ಹಳೆಯದನ್ನೇ ಹಳೆಯ ನಮ್ಮ ಅಜ್ಜನ ಕಾಲಕ್ಕೆ ಆನೆ ಇತ್ತು ಅನ್ನೋ ವಾಸನೆಯನ್ನು ನಮ್ಮ ಅಜ್ಜನ ಕಾಲ ನಮ್ಮ ಅಪ್ಪ ಚಡ್ಡಿ ಹಾಕೊಂಡು ಮಾಡ್ತಿದ್ರು. ನಾನು ಇಷ್ಟು ಸುಖವಾಗಿದ್ದೀನಿ ಅಂತ ನಾನು ಯೋಚನೆ ಮಾಡ್ತಿದ್ರೆ ಇವತ್ತಿನ ಸುಖವೂ ಇಲ್ಲ, ನೆನ್ನೆ ಸುಖವೂ ಇಲ್ಲ, ಎಲ್ಲ ಹಾಳಾಗೋಗುತ್ತೆ. ಭೂತ ಪಾಸ್ಟ್ ಅನ್ನು ಗೆದ್ದೋನು. ಪಾಸ್ಟ್ ಗೆದ್ರೇನೆ ಫ್ಯೂಚರ್ ನಲ್ಲಿ ಉತ್ಸಾಹ ಇರೋದು. ಪಾಸ್ಟ್ ಗೆಲ್ಲದೆ ಇದ್ರೆ ಪಾಸ್ಟ್ ಅನ್ನೋದು ನನ್ ಕಟ್ಟಿ ಹಾಕ್ಬಿಡುತ್ತೆ. ಆ ಅರ್ಥದಲ್ಲಿ ಭೂತನಾಥ ಅಂತ. ಇನ್ನೊಂದು ಅರ್ಥದಲ್ಲಿ ಭೂತ ಅಂದ್ರೆ ಜೀವ ಅಂತ. ಜೀವಿಗಳ ಮೇಲೆ ಪ್ರೀತಿ, ಮಗನ ಮೇಲೋ ಇನ್ಯಾರ ಮೇಲೋ ಪ್ರೀತಿ. ಭೀಷ್ಮ ಇದು ಕೈಲಾಸಂ ನಾಟಕದಲ್ಲಿ ಹೇಳ್ತಾನೆ, ನನ್ನ ಮಕ್ಕಳು ಚೆನ್ನಾಗಿ ಎಲ್ಲ ಒಟ್ಟಿಗೆ ಸೇರಿ ಪ್ರಪಂಚನ ಆಡ್ಲಿ ಅಂತ ನಾನು ಅವ್ರಿಗೆ ಶಸ್ತ್ರವಿದ್ಯೆ ಕಲ್ಸ್ಕೊಟ್ರೆ ನನ್ನ ಉದ್ದೇಶ ಅದು. ಆದ್ರೆ ಮಕ್ಳೇನಾಗ್ಬೋದು, ಇವರೇ ಪರಸ್ಪರ ಕಚ್ಚಾಡ್ಕೊಂಡು ಎಲ್ಲಿ ಸಾಯ್ತಾರೋ ಅಂತ ಹೇಳ್ತಾನೆ ಅವನು. ಹಾಗೆ ಆಗತ್ತೆ ಕೊನೆಗೆ. ಆದ್ದರಿಂದ ಮಕ್ಕಳು ಅನ್ನೋದು ಅದು ಒಂದು ಜೀವ. ಹಾಗೆ ಮಕ್ಕಳ ಮೇಲೋ ಸಾಕು ಪ್ರಾಣಿಯ ಮೇಲೋ ಪ್ರೀತಿ ಆದ್ರೆ ಕ್ಲಾಸಲ್ಲಿ ಹೋಗಿ ಪಾಠ ಕೇಳ್ತಿದ್ರು ಆ ಮಗುನೋ ಆ ಸಾಕು ಪ್ರಾಣಿದಾಗ ಜ್ಞಾಪಕ. ಅದ್ರ ಭೂತದ ಆಕರ್ಷಣೆಗೆ ಒಳಗಾಗದೆ ಇರೋನು ಅಂದಾಗ ಈಸ್ ನಾಟ್ ಅಟ್ರಾಕ್ಟೆಡ್ ಆರ್ ರಿಪೆಲ್ಡ್ ಬೈ ಪಾಸ್ಟ್, ಈಸ್ ನಾಟ್ ಅಟ್ರಾಕ್ಟೆಡ್ ಅಂಡ್ ರಿಪೆಲ್ಡ್ ಬೈ ಎನಿ ಲಿವಿಂಗ್ ಬೀಯಿಂಗ್, ಈಸ್ ನಾಟ್ ಅಟ್ರಾಕ್ಟೆಡ್ ಅಂಡ್ ರಿಪೆಲ್ಡ್ ಬೈ ಆಬ್ಜೆಕ್ಟ್ಸ್. ಯಾವುದೋ ಒಂದು ವಸ್ತು, ಅದೇ ಅವ್ರ ಹತ್ರ ಇದೆ ವೆಹಿಕಲ್, ನನ್ನ ಹತ್ರ ಮುದಿ ಎತ್ತಿನ ಮೇಲೆ ಹೋಗ್ಬೇಕು ನಾನು. ಅವ್ನು ನೋಡಿ ಎಷ್ಟು ಜನ ಮೋಟರ್ ಸೈಕಲ್ ಅಲ್ಲಿ ಹೋಗ್ತಾನೆ, ಫಸ್ಟ್ ಕ್ಲಾಸ್ ಕಾರ್ ಇದೆ, ಕುಲ್ಕೆಲ್ಲ ಮಾಡಲ್ಲ ಅಂತ ಅಂದ್ಕೊಂಡ್ರೆ ಆ ಭೂತನಾಥ ಅವನು ಈಶ್ವರ ಆಗಿರಕ್ ಸಾಧ್ಯನೇ ಇಲ್ಲ. ಯಾರು ಶಿವ ಆಗಕ್ ಸಾಧ್ಯ? ಶಿವ ಅಂದ್ರೆ ಒಳ್ಳೇದ್ ಮಾಡುವಂಥವ್ನು. ಯಾರು ಶಿವ ಆಗಕ್ ಸಾಧ್ಯ ಅಂದ್ರೆ ಯಾರು ತನ್ನ ವಾಸನೆಗಳನ್ನ ವಶದಲ್ಲಿ ಇಟ್ಕೊಂಡಿರ್ತಾನೆ, ವಶಿಯಾದವನೇ ಶಿವ ಅನ್ನುವಂಥ ಮಾತು. ಆತ್ಮೀಯರೇ, ನಾನು ತಿರುಗಿ ಈ ಹಿಂದೂ ಧರ್ಮದ ಸಮರ್ಥನೆಗೆ ಹೇಳ್ತಿದ್ದೀನಿ ಅಂತ ದಯವಿಟ್ಟು ಭಾವಿಸ್ಬೇಡಿ. ಹಿಂದೂ ಧರ್ಮದ ಅನೇಕ ಪುರಾಣಗಳು ಇವತ್ತಿನ ಮನಃಶಾಸ್ತ್ರದ ಅಭಿಪ್ರಾಯಗಳಿಗೆ ಪೂರಕವಾಗಿವೆ. ಅದನ್ನ ನಾವು ಕಡೆಗಣಿಸ್ಬಿಟ್ಟಿದೀವಿ ಅಂತ ಅಷ್ಟೇ ನಾನು ಹೇಳಿದ್ದು. ಗೌರವಿಸೋದು ಬಿಡೋದು ನಿಮ್ಮ ಆಯ್ಕೆ. ನಾವು ಹಿಂದೂ ಧರ್ಮದ ಹಾಗೆ ನಿಮಗೂ ಕೂಡ ಉತ್ಸಾಹನ ಬೇರೆ ತಂದ್ಕೊಂಡ್ರೆ ನಂದೇನು ಅಡ್ಡಿ ಇಲ್ಲ. ಆದ್ರೆ ತಂದ್ಕೊಳಕ್ ಮುಂಚೆ ಏನ್ ಮಾಡ್ಬೇಕು? ತರಕಾರಿ ತರ್ತೀವಿ, ತಂದ್ಬಿಟ್ಟು ತಕ್ಷಣ ಹೆಚ್ಚಿಬಿಟ್ಟು ಅಡಿಗೆ ಮಾಡೋದಿಲ್ಲ, ಮೊದಲು ತೊಳಿತೀವಿ. ಹಾಗಾಗಿ ಈ ಉತ್ಸಾಹ ತಂದ್ಕೊಟ್ಟಿದ್ದು ಎಷ್ಟು ಕಾಲ ಇರುತ್ತೆ ಅನ್ನುವಂಥದ್ದು. ಜೀವನ ಅಂದ್ರೆ ಉತ್ಸಾಹದ ಏರಿಳಿತ, ಆರೋಗ್ಯ ಅಂದ್ರೆ ಉತ್ಸಾಹದ ಏಕರೂಪತೆ. ಈ ಆಶೆಗಳು ಏರನ್ನು ತಂದ್ಬಿಡುತ್ತೆ, ಏರದವನು ಇಳಿಲೇಬೇಕು. ಹಾಗಾಗಿ ಉತ್ಸಾಹದ ಅಲೆಯನ್ನು ತಂದ್ಕೊಡುತ್ತೆ. ಯಾವುದು? ಆಶೆ, ದ್ವೇಷ, ಅಹಮಿಕೆ, ಅಸೂಯೆ, ಗಳಿಕೆ, ವಾಸನೆ, ಆಕ್ರೋಶ ಮುಂತಾದವು. ಈ ಅಲೆಗೆ ಸಿಕ್ಕಿ ಹಾಕಿಕೊಳ್ಳದೆ ಏಕರೂಪದ ಸ್ಥಿತಿ ಅಂತ ನಾವು ಮಾಡಿದರೆ ಅವನ್ನ ಏನಂತ ಕರಿತೀವಿ? ನಾವು ಅವ್ರನ್ನ ಯೋಗಿಗಳು ಅಂತ ಕರಿತೀವಿ. ಆದ್ದರಿಂದ ಯೋಗ ಕಲ್ತ್ಕೋತೀನಿ, ಯೋಗಾಭ್ಯಾಸ ಕಲ್ತ್ಕೋತೀನಿ ಅಂದ್ರೆ ಉತ್ಸಾಹದ ಏರಿಳಿತಗಳನ್ನು ತಗ್ಗಿಸುವ ಕಲೆಗಾರಿಕೆಯನ್ನು ಕಲ್ತ್ಕೊಳ್ಳೋದೇ ಹೊರತು ಕೈಕಾಲು ಮಡಿಸೋದಲ್ಲ, ಎಕ್ಸರ್ಸೈಸ್ ಮಾಡೋದಲ್ಲ, ಡ್ರಿಲ್ ಮಾಡೋದಲ್ಲ, ಡ್ಯಾನ್ಸ್ ಮಾಡೋದಲ್ಲ. ಅದು ಸಾಧನೆಗಳು. ಅವುಗಳು ಬೇಕು. ಯಾಕಂದ್ರೆ ನನ್ ಮಂಡಿ ನೋಯ್ತಾ ಇದ್ರೆ ನಾನು ಉತ್ಸಾಹದ ಏಕಾಗ್ರತೆ ಸಾಧಿಸ್ಕೊಳ್ಳೋದು ಕಷ್ಟ. ಆದ್ರೆ ನಾವು ಅದನ್ನ ಬೇರೆ ದೃಷ್ಟಿಯಲ್ಲಿ ನೋಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ, ಅಂತರಂಗದಿಂದ ಉತ್ಸಾಹ ಮೂಡುವಂತಹ ಅನೇಕ ಕ್ರಮಗಳು, ಅದರಲ್ಲಿರುವ ವ್ಯಾಪ್ತಿ ಇತಿಮಿತಿಗಳನ್ನ ನಾನು ಇವತ್ತಿನ ಜಾಲನ್ಯಾಸದಲ್ಲಿ ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಅಂತ ಭಾವಿಸ್ಕೊಂಡಿದ್ದೇನೆ. ಬಾಹ್ಯವಾದದ್ದಲ್ಲ, ಬಾಹ್ಯವಾದ ಕಾರಣದಿಂದ ಹೇಗೆ ಉತ್ಸಾಹ ಬರುತ್ತೆ, ಅದನ್ನ ಯಾಕೆ ನೆಚ್ಕೋಬಾರ್ದು ಅನ್ನುವಂಥದ್ದನ್ನ ನಾನು ನಾಳಿನ ಅಂದ್ರೆ ಮುಂದಿನ ಜಾಲನ್ಯಾಸದಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳಲು ಸಿದ್ಧವಾಗುತ್ತಿದ್ದೇನೆ. ಇನ್ನು ಪೂರ್ತಿ ಮುಗಿದಿಲ್ಲ.
ಆದ್ರೆ ಇನ್ನೂ ಒಂದು ವಾರ ಇದೆಯಲ್ಲ, ಅಷ್ಟೊತ್ತಿಗೆ ಸಿದ್ಧ ಆಗ್ತೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಕೆಲವು ವಿಷಯಗಳನ್ನ, ಮೂಲಭೂತ ವಿಷಯಗಳನ್ನ, ಉತ್ಸಾಹ ಅಂಗಡಿ ಸಿಗೋದಲ್ಲ, ತರೋದಲ್ಲ, ಕೊಂಡ್ಕೊಂಬರೋದಲ್ಲ, ಕೆಲಸದ ಮೂಲಕನೇ ಪಡಿಬೇಕು. ಆದ್ರೆ ಕೆಲಸದ ಆಯ್ಕೆ ಏನಾದ್ರು ಒಂದ್ ಸ್ವಲ್ಪ ವ್ಯತ್ಯಾಸ ಆದ್ರೆ ಅದು ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಅದನ್ನೇ ಎಷ್ಟು ಚೆನ್ನಾಗಿ ಎಚ್ಚರಿಕೆ ಕೊಟ್ಟಿದ್ದಾನೆ ಕೃಷ್ಣ ಅಂದ್ರೆ, ಎಲ್ಲ ಕೆಲಸದಲ್ಲೂ ಒಂದು ದೋಷ ಇದ್ದೇ ಇರುತ್ತೆ, ಅದನ್ನೇನು ಮಾಡಕ್ ಆಗಲ್ಲ. ಒಂದು ದೋಷಕ್ಕಿಂತ ಒಳ್ಳೇದಿದೆ ಅಂತ ನಾವು ಮಾಡ್ತಾ ಹೋಗ್ಬೇಕೆ ಹೊರತು ಆ ದೋಷಕ್ಕೆ ಹೆದರಿ ಕೆಲಸ ಮಾಡದೇ ಇರೋದು ಖಂಡಿತ ಒಪ್ಪತಕ್ಕದ್ದಲ್ಲ ಅಂದ್ಬಿಟ್ಟು, ಸಹಜಂ ಕರ್ಮ ಕೌಂತೆಯ ಸದೋಷಮಪಿನ ತ್ಯಜೇತ್ ಅಂತ ಹೇಳಿರೋ ಮಾತನ್ನ ವಿವರಿಸಿದ್ದೇನೆ ನನ್ನ ಅರಿವಿನ ಮಟ್ಟಕ್ಕೆ. ಉದಾಹರಣೆಗಳನ್ನ ಇನ್ನೂ ಕೊಡ್ಬೇಕು ಅಂತ ನನಗೆ ಆಸೆ ಆದ್ರೂ ಕೂಡ ಕಷ್ಟ ಹುಡ್ಕೋದು. ಆದ್ರೆ ಆಮೇಲೆ ಉದಾಹರಣೆಗಳು ಕೊಡ್ತಾ ಇದ್ರಲ್ಲಿ ಯಾವುದೋ ಒಂದು ಬಿಟ್ಟೋಗುತ್ತೆ. ಒಂದ್ ಗಂಟೆ ಮಿತಿ ಇದೆಯಲ್ಲ, ಕಾಲದ ಮಿತಿ. ಅದರಿಂದ ಕಾಲದ ಮಿತಿಯಲ್ಲಿ ನಾನು ಓಡಿದ್ದೇನೆ, ನಾನು ನಿಮ್ಮನ್ನು ಓಡಿಸಿದ್ದೇನೆ. ಅದು ಆ ಓಟ ನಿಮ್ಮನ್ನ ಕೆಡುವುದೇ ಇರಲಿ ಅಂತ ಹಾರೈಸಿ ಈಗ ನಿಮ್ಮ ಪ್ರತಿಕ್ರಿಯೆ ಮತ್ತು ಪ್ರಶ್ನೆಗಳಿಗೆ ಕಾಯ್ತಾ ಇದ್ದೇನೆ. ಉತ್ಸಾಹ 3, ಬಹುಶಃ ಉತ್ಸಾಹ 4 ಬೇಕಾಗ್ಬೋದೇನೋ ಅಂತ ಅನ್ನಿಸ್ತಿದೆ. ನೋಡೋಣ, ಅದು ಬೇಕಾದ್ರೂ ಮಾಡೋಣ, ಇಲ್ಲಿದ್ರೆ ಇಲ್ಲ. ಇವತ್ತಿನ ಮತ್ತು ನಿನ್ನೆಯ ಎರಡನ್ನು ಸೇರಿಸಿ ನೀವು ಪ್ರಶ್ನೆ ಕೇಳ್ಬೋದು. ಮುಂದಿನ ವಾರ ಬರುವಾಗ ನಾನು ಮತ್ತೊಮ್ಮೆ ಮನವಿ ಮಾಡ್ಕೋತೇನೆ, ಈ 2 ವಾರದ್ದು ಕೇಳ್ಕೊಂಡು ಬಂದ್ರೇನೆ ನಮ್ಗೆ ಇದಾಗುತ್ತೆ. ಯಾಕಂದ್ರೆ ಅಂತರಂಗ ಬಹಿರಂಗದ ಮಧ್ಯೆ ಬಹಳ ಗೋಜಲಿದೆ. ಅದಕ್ಕೋಸ್ಕರ ಅವೆರಡನ್ನು ಕೇಳ್ಕೊಂಡು ಬರುವ ಉತ್ಸಾಹ ನಿಮ್ಗೆ, ನಿಮ್ಮ ಶ್ರದ್ಧೆ ಕರುಣಿಸಲಿ ಅಂತ ನಾನು ನಿಮ್ಮ ಶ್ರದ್ಧೆಯನ್ನು ಪ್ರಾರ್ಥಿಸ್ತೀನಿ. ಭಾಗವಹಿಸಿದ ಎಲ್ಲರಿಗೂ ವಂದನೆಗಳು. ಈಗ ಪ್ರಶ್ನೆ ಮತ್ತು ಪ್ರತಿಕ್ರಿಯೆ. ಸರ್, ತುಂಬಾ ಚೆನ್ನಾಗಿತ್ತು. ಪ್ರಾರಂಭದಲ್ಲಿ ನಂಗೆ ಇದೊಂದು ಸ್ವಲ್ಪ ಕ್ಲಾರಿಟಿ ಬೇಕು. ಇದು ಇಚ್ಛಾಶುದ್ಧಿ ಬಗ್ಗೆ ಹೇಳಿದ್ರಿ ನೀವು, ಕ್ರಿಯಾಶುದ್ಧಿ, ಭಾವಶುದ್ಧಿ ಮತ್ತೆ ಇಚ್ಛಾಶುದ್ಧಿ. ಇಚ್ಛಾಶುದ್ಧಿನ ಏನೊಂದು ಸ್ವಲ್ಪ ಸ್ಪಷ್ಟಪಡಿಸ್ತಾರೆ. ಇಚ್ಛಾಶುದ್ಧಿ ಅಂದ್ರೆ ಇಚ್ಛೆ ಇಲ್ಲದೆ ಇದ್ರೆ ಆ ಕೆಲಸದಲ್ಲಿ ಎನರ್ಜಿ ಬರಲ್ಲ. ಯಾರೋ ಹೇಳಿದ ಕೆಲಸ ನಾ ಮಾಡುವಾಗ ನಂಗೆ ಉತ್ಸಾಹ ಬರೋಲ್ಲ. ನಾನು ಪ್ರೀತಿ ಬೆರೆಸಿದ್ರೇನೆ ಆ ಕೆಲಸ ಮಾಡೋಕ್ ಸಾಧ್ಯ. ಮನಸ್ಸಿನಲ್ಲಿ ಪ್ರೀತಿ ಉಂಟಾಗ್ಬೇಕಾದ್ರೆ ಈ 3ರ ಹೊಂದಾಣಿಕೆ ಆಗ್ಬೇಕಾಗತ್ತೆ. ಇಚ್ಛೆಯಲ್ಲಿ ಆಸಕ್ತಿ, ಇಚ್ಛೆಯಲ್ಲಿ ಸಕಾರಾತ್ಮಕತೆ, ಕ್ರಿಯೆಯಲ್ಲಿ ಪ್ರೀತಿ, ಮತ್ತೆ ಇನ್ನೊಂದು ಜ್ಞಾನ ಮಾಡಬಲ್ಲೆ ಅನ್ನೋದ ನನ್ನ ಅರಿವಿನ ಬಗ್ಗೆ ಆತ್ಮವಿಶ್ವಾಸ. ಅರಿವಿನ ಆತ್ಮವಿಶ್ವಾಸ, ಕ್ರಿಯೆಯ ಕೌಶಲ ಮತ್ತು ಯಾವುದು ನಾನು ಮಾಡ್ತೀನಿ ಅನ್ನುವಂಥ ಒಂದು ಅನುಮೋದನೆ, ಸಂಕಲ್ಪ. ಈ 3 ಸೇರಿದ್ರೇನೆ ಕೆಲಸ ಆಗೋದು. ಆದ್ರೆ ಸಾಮಾನ್ಯಕ್ಕೆ ಪ್ರತಿಯೊಂದು ಸಂಕಲ್ಪಕ್ಕೂ ಕೂಡ ಒಂದು ಆಸೆ ಇದೆ. ಅದರಿಂದ ಕ್ರಿಯೆ ಮಾಡುವಾಗ ಸಂಕಲ್ಪರಹಿತವಾಗಿ ಆಸೆ ಪಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇದನ್ ಮುಂಚೆ ನಾನು ಹೇಳಿದ್ದೆ ಹಿಂದೊಂದು ದಿವಸ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಅನ್ನೋದು 3 ಸೇರಿದ್ರೆ ಕೆಲಸ ಆಗೋದು ಅನ್ನೋದು ನಾನು ಹೇಳಿದ್ದೆ. ವಿಭೂತಿ 3 ಪಟ್ಟೆ ಇಟ್ಕೋತೀವಲ್ಲ ನಾವು, ಒಂದು ಇಚ್ಛಾಶಕ್ತಿ, ಇನ್ನೊಂದು ಕ್ರಿಯಾಶಕ್ತಿ, ಮತ್ತೊಂದು ಜ್ಞಾನಶಕ್ತಿಯ ಪ್ರತಿನಿಧಿ. ಆ 3ರನ್ನ ಅಪ್ರತ್ಯೇಕನೀಯವಾಗಿ ಇರುತ್ತವು. ಅವುಗಳಲ್ಲಿ 3ರ ಅನುಮತಿ ಸಿಕ್ಕಿ ಅದರಲ್ಲೊಂದು ಸಾಂಗತ್ಯ ಏರ್ಪಟ್ರೆ, ಹಾರ್ಮೋನಿ ಏರ್ಪಟ್ರೆ ಮಾತ್ರ ಆ ಕೆಲಸದ ಪ್ರೀತಿ ಉಂಟಾಗುತ್ತೆ. ಇಲ್ಲದೆ ಇದ್ರೆ ಏನಾಗುತ್ತೆ ಅಂದ್ರೆ, ಭಾವ ಇದ್ಕೊಂಡು ಹೋಗ್ಲಿ ಅಂದ್ರೆ ಅವಾಗಲೂ ಉತ್ಸಾಹ ಬರುತ್ತೆ. ಆದ್ರೆ ಆ ಉತ್ಸಾಹ ಮಧ್ಯದಲ್ಲೆಲ್ಲೋ ನಿಂತೋಗ್ಬಿಡುತ್ತೆ, ಅಥವಾ ಆಮೇಲೆ ಪಶ್ಚಾತ್ತಾಪ ಪಡೋ ಹಾಗಾಗುತ್ತೆ. ಅದೇ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಮತ್ತು ಜ್ಞಾನಶಕ್ತಿದು. ಹಿಂದೆ ಹೇಳಿದ್ನಲ್ಲ ಅಂತ ನಾನು ಪುನರಾವರ್ತನೆ ಮಾಡಲಿಲ್ಲ ಅಷ್ಟೇ. ನಿಧಾನವಾಗಿ ಇನ್ನೊಂದ್ಸರಿ ನೋಡಿ. ಇನ್ನೂ ಪ್ರಶ್ನೆ ಬೇಕಾದ್ರೆ ಇದ್ರಲ್ಲಿ ಹಾಕಿ, ವಾಟ್ಸಾಪ್ ಅಲ್ಲಿ ಪ್ರಶ್ನೆ ಹಾಕ್ಬೋದು. ಜ್ಞಾನಶಕ್ತಿ ಅದು ಮತ್ತೆ ಭಾವಶುದ್ಧಿ ಎರಡು ಸಮಾಂತರನ? ಹೌದು. ಈ 3 ಜ್ಞಾನಶಕ್ತಿ ಅಂದಾಗ ನನಗೆ ಜ್ಞಾನ ಗೊತ್ತಾಗತ್ತಲ್ಲ, ನಾನು ಮಾಡೋ ಕೆಲಸದ ಪರಿಣಾಮ ಏನು ಅಂತ. ಅದರಿಂದ ಭಾವಶುದ್ಧಿ ಉಂಟಾಗುತ್ತೆ ಅನ್ನುವಂಥದ್ದು. ಜ್ಞಾನಶಕ್ತಿಯಿಂದಲೇ ಭಾವಶುದ್ಧಿ ಬರೋದು. ಯಾಕೆಂದ್ರೆ ನಾವು ನಿಂಗೆ ಬುದ್ಧಿ ಇಲ್ಲ ಅಂತ ಅಂತೀವಲ್ಲ, ಬುದ್ಧಿ ಜ್ಞಾನ ಎರಡೂ ಇದೆಯಲ್ಲ, ಅವೆರಡೂ ಕೂಡ ನಮಗೆ ಮಾರ್ಗದರ್ಶಿ ಆಗ್ಬೇಕು. ಮನಸ್ಸು ಮಾರ್ಗದರ್ಶಿ ಆದ್ರೆ ಎಲ್ಲೆಲ್ಲಿಗೋ ಕರ್ಕೊಂಡು ಹೊಟ್ಟೋಗುತ್ತೆ. ಮನಸ್ಸನ್ನು ಬುದ್ಧಿಗೆ ನಾವು ಬುದ್ಧಿ ಉಪಯೋಗಿಸೋದು ಯಾವಾಗ? ಲೆಕ್ಕ ಮಾಡುವಾಗ ಅಥವಾ ಪರೀಕ್ಷೆಗೆ ಉತ್ತರ ಬರೆಯುವಾಗ ಅಂತ ತಿಳ್ಕೊಂಡಿದೀವಿ. ಮನಸ್ಸನ್ನ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ಬೇಕಲ್ಲ, ಅದು ನಿಯಂತ್ರಣ ಮಾಡ್ಬೇಕಲ್ಲ ಮನಸ್ಸನ್ನ. ಅದರಿಂದ ಬುದ್ಧಿ ಅದನ್ನ ಮಾಡ್ತಾ ಕೂತ್ಕೊಂಡ್ರೆ ಪ್ರಪಂಚನ ಅರ್ಥ ಮಾಡ್ಕೊಳ್ಳುವಂತ ಬುದ್ಧಿವಂತಿಕೆ ಇಲ್ಲಿದ್ರು ಮನುಷ್ಯ ನೆಮ್ಮದಿಯಾಗಿರ್ತಾನೆ. ಅದೇ ಬುದ್ಧಿ ತಾನು ಪ್ರಪಂಚನೂ ನಿಯಂತ್ರಣ ಮಾಡುತ್ತೆ, ನನ್ನ ಮನಸ್ಸನ್ನು ನಿಯಂತ್ರಣ ಮಾಡೋದು ಬುದ್ಧಿನೇ. ಅದಕ್ಕೇನೆ ಜ್ಞಾನಶುದ್ಧಿಗೂ ಭಾವಶುದ್ಧಿಗೂ ಅವಿನಾ ಸಂಬಂಧ ಇದೆ.
ಅದನ್ನೇ ಮುಂಚೆಯಿಂದಲೂ ನಮ್ಮ ವಚನಕಾರರು, ದಾಸರು ಎಲ್ಲರೂ ಪ್ರಸ್ತಾಪ ಮಾಡ್ಕೊಂಡ್ ಬಂದಿದ್ದಾರೆ. ಈ ಭಾವಶುದ್ಧಿ ಇದ್ರೆ ಅನುಭವ ಆಗುತ್ತೆ, ಇಲ್ದಿರ ಆಗೋದಿಲ್ಲ. ದಟ್ಸ್ ದ ಪೆಕ್ಯುಲಿಯರ್ ಥಿಂಗ್. ಬೇರೆ ಇನ್ಯಾವ ಸಾಹಿತ್ಯದಲ್ಲೂ ಇಷ್ಟರ ಮಟ್ಟಕ್ಕೆ ಅದನ್ನ ಪ್ರಸ್ತಾಪ ಮಾಡಿಲ್ಲ. ಅದಕ್ಕೆ ಇವತ್ತಿನ ಉಪನ್ಯಾಸನ ಅದಕ್ಕೆ ವಿನಿಯೋಗಿಸಿದ್ದು. ಮುಂದಿನ ಪ್ರಶ್ನೆ ಅಥವಾ ಪ್ರತಿಕ್ರಿಯೆ. ಸರ್ ಇಲ್ಲಿ ಇನ್ನೊಂದು ಅಂದ್ರೆ ಈಗ ಭಾವಶುದ್ಧಿ ಅನ್ನೋದನ್ನ ಈಗ ಎಮೋಷನಲ್ ಕಂಟ್ರೋಲ್ ಅಂತಾನ. ಬರೀ ಇಮೋಷನಲ್ ಎಲ್ಲವೂ ಸೇರ್ಕೊಳ್ಳುತ್ತೆ ಅದರಲ್ಲಿ. ಇಮೋಷನಲ್ ಕಂಟ್ರೋಲ್ ಅಂತ ಆದ್ರೆ ಕಾನ್ಸಿಕ್ವೆನ್ಸ್ ಯೋಚನೆ ಬರೋದಿಲ್ಲ. ಇಮೋಷನಲ್ ಕಂಟ್ರೋಲ್, ಪ್ರೋಸ್ ಅಂಡ್ ಧರ್ಮ ಅಂತ ಒಟ್ಟಿನಲ್ಲಿ ನನ್ನ ಆಸೆಯನ್ನೇ ನಾನು ಪರಕೀಯನಾಗಿ ನೋಡಿ, ನಾನಿರುವ ಪ್ರಪಂಚವನ್ನು ಪರಕೀಯನಾಗಿ ನೋಡಿ, ಎರಡಕ್ಕೂ ಘಾಸಿ ಆಗದೆ ಇರಬೇಕು ಅಂತ ತೀರ್ಮಾನ ಮಾಡೋ ಜ್ಞಾನ ಇದೆಯಲ್ಲ, ಅದು ಭಾವಶುದ್ಧಿ. ಹಾಗೆ ಓಕೆ. ಬೇರೆ ಪ್ರತಿಕ್ರಿಯೆ, ಪ್ರಶ್ನೆ? ನಮಸ್ತೆ ಗುರುಜಿ. ನಮಸ್ತೆ, ಹೇಳೋಣ. ಚೆನ್ನಾಗಿತ್ತು ಗುರುಜಿ, ಖುಷಿ ಆಯ್ತು. ಇದು ಚನ್ನವೀರ ಕಣವಿ ಅವರು ಪದ್ಯ ಹೇಳಿದ್ರಲ್ಲ, ಕಣ್ಣ ಕಟ್ಟಿ ಬೆನ್ನ ತಟ್ಟಿ ಓಡಿಸುತ್ತೆ ಕಾಲ, ಅದು ಯಾವ ಪದ್ಯ ಗುರುಜಿ? ಅದ ಬರುವುದೆಲ್ಲ ಬರಲಿ ಬಿಡು, ಏಕೆ ಅದರ ಚಿಂತೆ. ನೋವೋ ನಲಿವೋ ನಗೆಯೋ ಹಗೆಯೋ ಎಲ್ಲ ಅಂತೆ ಅಂತಾರೆ ನೋಡಿ. ಅವ್ರು ಹೆಂಗೆ ಹೇಳ್ಬಿಡ್ತಾರೆ, ಎಲ್ಲ ಅಂತೆ. ಇಟ್ ಇಸ್ ಮೋರ್ ಆಫ್ ಇಮ್ಯಾಜಿನೇಷನ್. ನಾನು ಹೇಳ್ತೀನಿ ನನ್ನ ಥಾಟ್, ಇಟ್ ಇಸ್ ಮೈ ಥಾಟ್ ಅಂತೀನಲ್ಲ. ಥಾಟ್ ಈಸ್ ಫುಲ್ ಆಫ್ ಇಮ್ಯಾಜಿನೇಷನ್. ಇಮ್ಯಾಜಿನೇಷನ್ ಇಲ್ಲೇ ಥಾಟ್ ಇಲ್ವೇ. ಥಾಟ್ ಅಂತ ನಾನು ಕ್ಲೈಮ್ ಮಾಡೋದು, ವೆರಿ ಲಿಟಲ್ ಕ್ವಾಂಟಿಟಿ ಇಸ್ ಥಾಟ್, ಮೆಜಾರಿಟಿ ಇಸ್ ಇಮ್ಯಾಜಿನೇಷನ್ ಓನ್ಲಿ, ಎಕ್ಸ್ಪೆಕ್ಟೇಷನ್ ಓನ್ಲಿ. ಆದ್ರಿಂದ ಪದ್ಯ ಬರುವುದೆಲ್ಲ ಬರಲಿ ಬಿಡು ಅಂತ ಹಾಕಿದ್ರೆ ಬರುತ್ತೆ. ಯಶವಂತ ಹಳಿ ಬಂಡಿ ಹಾಡಿರೋ ಹಾಡದು. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಇನ್ನೂ 6 ನಿಮಿಷ ಇದೆ. ಪ್ರತಿಕ್ರಿಯೆ, ಪ್ರಶ್ನೆಗೆ ಅವಕಾಶ ಇದೆ. ಅಲ್ಲ, ಮಾಡ್ಲೇಬೇಕಂತ ಒತ್ತಾಯ ಇಲ್ಲ. ನಾವು ಯಾವುದನ್ನು ಒತ್ತಾಯ ಮಾಡೋದಿಲ್ಲ. ಶರಣಪ್ಪ ಅವರು. ಸರ್ ನಮಸ್ತೆ ಸರ್. ಹೇಳಿ ಸರ್. ಆಂತರಿಕ ಉತ್ಸಾಹದಲ್ಲಿ ನಾವು ಕಂಡ್ಕೊಳಕ್ ಸಾಧ್ಯ ಇಲ್ಲ ಸರ್. ಒಂದಲ್ಲ ಒಂದು ದ್ವೇಷ ಆಗ್ಲಿ, ಆಶೆ ಆಗ್ಲಿ, ಆಕ್ರೋಶ ಆಗ್ಲಿ, ಗಳಿಕೆ ಆಗ್ಲಿ, ಅಸೂಯೆ ಆಗ್ಲಿ, ಇದರಲ್ಲಿ ಸಿಗಾಕೊಂಡ್ಬಿಡ್ತೀವಿ ಸರ್ ನಾವು. ಇದರಿಂದ ದಾಟಿ ಹೊರ ಬರಕ್ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಈ ಉತ್ಸಾಹದಲ್ಲಿ ಇಚ್ಛಾಶುದ್ಧಿ ಮತ್ತೆ ಕ್ರಿಯಾಶುದ್ಧಿಯಲ್ಲಿ ಏನಾದ್ರೂ ತೊಡಗಿಸ್ಕೊಂಡ್ರು ಭಾವಶುದ್ಧಿ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಆಗದೇ ಇಲ್ಲ. ಈ ಮೂರನ್ನ ನಾವು ಒಂದು ಸಮತೋಲನಾಗಿ ಪ್ಯಾರಲಲ್ ಆಗಿ ತಗೊಂಡು ಹೋಗಕ್ ಸಾಧ್ಯನೇ ಇಲ್ಲ. ಸೊ ಈ ರೀತಿ ಇಕ್ಕಟ್ಟಿನಲ್ಲಿ ಸಿಗಾಕೊಂಡಿರುವಂತಹ ಈ ಕೆಡುವ ಕುದುರೆಗಳಿದಾವಲ್ಲ ಸರ್, ಈ ಕೆಡುವ ಕುದುರೆಗಳ ಮೇಲೆ ನಾವು ಯಾವ ರೀತಿ ಕಂಟ್ರೋಲ್ ಇಟ್ಕೋಬೇಕು ಎಂಬುದೇ ಅರ್ಥ ಆಗ್ತಿಲ್ಲ ಸರ್ ಇದು. ಅದೇ, ಅದಕ್ಕೆ ಭಗವದ್ಗೀತೆ ಓದ್ಬೇಕು. ಇಲ್ಲಿ ನಾನು ಅದನ್ನೇ ಹೇಳಿದ, ಕೃಷ್ಣನೇ ಒಪ್ಕೊಂಡಿದ್ದಾನಲ್ಲ, ನಾನು ನೀವು ಹೇಳೋ ಗೋಜೆ ಇಲ್ಲ. ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನತ್ಯಜೇ ಸರ್ವಾರಂಭಾ ಹಿ ದೋಷೇಣ. ಎಲ್ಲ ಕೆಲಸದಲ್ಲೂ ದೋಷ. ಬೆಂಕಿ ಇದ್ ಕಡೆ ಹೊಗೆ ಇರುತ್ತಲ್ವಾ, ಹೊಗೆಯ ಮುಸುಕನ್ನು ಬೆಂಕಿಯೇ ಸೃಷ್ಟಿ ಮಾಡಿ ತನ್ನ ಸುತ್ತ ತಾನು ಹಾಕೊಳ್ಳುತ್ತಲ್ವಾ. ಸರ್ವಾರಂಭಾಹಿ ದೋಷೇಣ. ಆದ್ರೂ ಕೂಡ ಏನ್ ಮಾಡ್ಬೇಕಂತಂದ್ರೆ ನೀನು ಅದನ್ನ ಪಕ್ಕಕ್ಕಿಟ್ಟು ಕೆಲಸ ಮಾಡುವಂತ ಹೇಳುತ್ತದು. ಹಾಗಾಗಿ ಅದು ಈ ಸವಾಲನ್ನ ನಾವು ಈಗ ನೀವು ಪ್ರಾಮಾಣಿಕವಾಗಿ ಇವತ್ತು ಒಪ್ಕೊಂಡ್ರಲ್ಲ, ಮುಂಚೆ ಅನ್ಸಿರಲ್ಲ ನಮ್ಗೆ. ಉತ್ಸಾಹ ಬಂದ್ರೆ ಸಾಕು ಅಂತ ಉತ್ಸಾಹದ ಆಸೆಗೆ ಇದ್ ಮಾಡಿ ಏನು ಯಾವ್ದಕ್ಕೂ ಆಸೆ ಪಟ್ಟು ಇನ್ಯಾವುದೋ ಕಷ್ಟಕ್ಕೆ ಸಿಕ್ಕಾಕೊಂಡಿರ್ತೀವಿ. ಆಸೆಯ ಬೆಲೆನೇ ಹಾಗೆ. ತುಂಬಾ ಚೆನ್ನಾಗಿತ್ತು ಸರ್, ಧನ್ಯವಾದಗಳು ಸರ್. ಧನ್ಯವಾದಗಳು. ಓಕೆ. ಇನ್ಯಾರದಾರು ಪ್ರಶ್ನೆ? ನಾನು ಈ ಸಹಜಂ ಕರ್ಮ ಕೌಂತೆಯ ಅಂತ ಹೇಳಿದ್ದು 18ನೇ ಅಧ್ಯಾಯದ ಶ್ಲೋಕ. ಎಷ್ಟನೇ ಶ್ಲೋಕ ಅಂತಾನು ಹೇಳ್ಬಿಡ್ತೀನಿ, ಬೇಕಾರೆ ನೀವು ನೋಡಿ. ಬೇಕಾರೆ ಶ್ಲೋಕ ಸಂಖ್ಯೆ ನಂಗೆ ನೆನಪಿಲ್ಲ, ಅದಕ್ಕೋಸ್ಕರ ಅದೇವರೆಗೂ ಪ್ರತಿಕ್ರಿಯೆ ಯಾರು ಹೇಳೋರು ಇದ್ರೆ ಹೇಳ್ಬೋದು. ಹುಡುಕ್ತೀನಿ, ಇಲ್ಲೇ 5 ನಿಮಿಷಕ್ಕೆ ಸಿಗತ್ತೆ. ನಂಗೆ ಎಲ್ಲಿದೆ ಅಂತ ಗೊತ್ತದು.
48ನೇ ಶ್ಲೋಕ, 18ನೇ ಅಧ್ಯಾಯ ಇದ್ದು 48ನೇ ಶ್ಲೋಕ ಹೀಗೆ ಹೇಳುತ್ತೆ ನೋಡಿ. ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನತ್ಯಜೇತ್ ಸರ್ವಾರಂಭ ಹಿ ದೋಷೇಣ ಧೂಮೇನಗ್ರಿ ವಿವಾವೃತ. ಹೊಗೆಯಿಂದ ಬೆಂಕಿ ಆವರಿಸ್ಕೊಂಡಿರೋದು ಇದೆಯಲ್ಲ, ಹಾಗೆ ನಮ್ಮ ಎಲ್ಲದರಲ್ಲೂ ಒಂದು ಸ್ವಲ್ಪ ದೋಷ. ಆದ್ರೆ ಆಕ್ಸಿಜನ್ ಚೆನ್ನಾಗಿ ಸಪ್ಲೈ ಮಾಡಿದ್ರೆ ಹೊಗೆ ಕಮ್ಮಿ. ಈಗ ಹಸಿ ಸೌದೆಯಲ್ಲಿ ಹೊಗೆ ಜಾಸ್ತಿ, ಆದ್ರೆ ಒಣಸೌದಲ್ಲಿ ಹೊಗೆ ಕಡಿಮೆ. ಯಾಕಂದ್ರೆ ಒಣಸೌದಲ್ಲಿ ರಂಧ್ರಗಳಿರುತ್ತೆ, ಗಾಳಿ ಬರುತ್ತೆ. ಗ್ಯಾಸ್ ಸ್ಟವ್ ಅಲ್ಲಿ ಇನ್ನೂ ಹೊಗೆ ಕಡಿಮೆ. ಹಾಗಾಗಿ ಹೊಗೆ ಕಡಿಮೆ ಮಾಡಬಹುದೇ ಹೊರತು ಹೊಗೆ ಇಲ್ದಾಗ ಮಾಡೋದು ಕಷ್ಟ ಅಂತ. ಹಾಗಾಗಿ ಇದು 18ನೇ ಅಧ್ಯಾಯದ 48ನೇ ಶ್ಲೋಕ. ಆದ್ರಿಂದ ನಮ್ಮನ್ನು ಕಾಯುವ ದೈವಕ್ಕೂ ಅದು ಗೊತ್ತಿದೆ. ಆದ್ರಿಂದಲೇ ನೋಡಿ, ಅದಕ್ಕೆ ಮನುಷ್ಯನಿಗೆ ಮಾತ್ರ ಇದಿದೆ, ಬೇರೆ ಪ್ರಾಣಿಗಳಿಗೆ ಜೀವಿಗಳಿಗೆ ಯಾವುದಕ್ಕೂ ಇಲ್ಲ. ಅವೆಲ್ಲ ನಿಶ್ಚಿಂತೆಯಾಗಿವೆ. ನಾವು ಉತ್ಸಾಹದ ಆಸೆಗೆ ಏನೇನೋ ಮಾಡ್ಬಿಟ್ಟಿದೀವಿ ಅಷ್ಟೇ. ಅದು 18ನೇ ಅಧ್ಯಾಯದ 48ನೇ ಶ್ಲೋಕ. ಇನ್ಯಾರದ್ದು ಪ್ರತಿಕ್ರಿಯೆ ಇಲ್ಲದ್ರೆ ನೀವು ಮುಗಿಸ್ಬೋದು. ಭಾಗ 3 ಮುಂದಿನ ವಾರ. ಆಯ್ತು ಸರ್, ಮತ್ತೆ ಎಲ್ಲರೂ ಮತ್ತೆ ಮುಂದಿನ ವಾರ ಭೇಟಿ ಹೋಗೋಣ. ಉತ್ಸಾಹದ 3ನೇ ಭಾಗಕ್ಕೆ ಇಷ್ಟೇ ಉತ್ಸಾಹದಿಂದ ಎಲ್ಲರೂ ಬರಬೇಕಾಗಿ ವಿನಂತಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಧನ್ಯವಾದ.